Chapter 9, we looked at after the flood, God making a covenant with Noah and all the creatures of the earth. 9ನೇ ಅಧ್ಯಾಯದಲ್ಲಿ ನಾವು ಜಲಪ್ರಳಯದ ನಂತರ ದೇವರು ನೋಹನೊಟ್ಟಿಗೆ ಒಡಂಬಡಿಕೆ ಮಾಡಿಕೊಳ್ಳುವುದನ್ನ ಮತ್ತು ಭೂಮಿಯ ಮೇಲಿದ್ದಂತಹ ಎಲ್ಲ ಪ್ರಾಣಿಗಳ ಕುರಿತಾಗಿ ನಾವು ನೋಡಿದೆವು. We saw God allowing human government under the Noahic covenant. ನೋಹನೊಟ್ಟಿಗೆ ಮಾಡಿಕೊಂಡ ಒಡಂಬಡಿಕೆಯ ಮೂಲಕ ದೇವರು ಭೂಮಿಯ ಮೇಲೆ ಮಾನವರ ಸರ್ಕಾರವನ್ನು ಸ್ಥಾಪಿಸುವುದನ್ನು ನಾವು ನೋಡಿದೆವು. We saw the sign of his covenant as the rainbow. ಆತನೊಟ್ಟಿಗೆ ಮಾಡಿಕೊಂಡಂತಹ ಒಡಂಬಡಿಕೆಗೆ ಸೂಚನೆಯಾಗಿ ದೇವರು ಮುಗಿಲು ಬಿಲ್ಲನ್ನ ಗುರುತಾಗಿ ಕೊಟ್ಟನು. Chapter 9 starts with God blessing Noah. 9ನೇ ಅಧ್ಯಾಯವು ದೇವರು ನೋಹನನ್ನು ಆತನ ಮಕ್ಕಳನ್ನ ಆಶೀರ್ವದಿಸುವುದರೊಟ್ಟಿಗೆ ಅದು ಪ್ರಾರಂಭವಾಗುತ್ತದೆ. But the chapter ends with Noah cursing his grandson Canaan. ಆದರೆ 9ನೇ ಅಧ್ಯಾಯವು ಅಂತ್ಯಗೊಳ್ಳುವುದು ನೋಹನು ತನ್ನ ಮೊಮ್ಮಗನಾದಂತಹ ಕಾನಾನನನ್ನ ಶಪಿಸುವುದರ ಮೂಲಕ ಅದು ಅಂತ್ಯಗೊಳ್ಳುತ್ತದೆ. Noah was a man who walked with God, but after the flood we see him getting drunk. ನೋಹನು ದೇವರೊಟ್ಟಿಗೆ ನಡೆದಂತಹ ಅನ್ಯೋನ್ಯವಾಗಿ ದೇವರಿಗೆ ಮೆಚ್ಚುಗೆಯಾಗಿ ನಡೆದಂತಹ ವ್ಯಕ್ತಿಯಾಗಿದ್ದನು. ಆದರೆ ಜಲಪ್ರಳಯದ ನಂತರ ಆತನು ಕುಡಿದು ಮತ್ತೇರಿ ಬೆತ್ತಲೆಯಾಗಿ ಬಿದ್ದಿರುವುದನ್ನು ನಾವು ನೋಡುತ್ತೇವೆ. Noah is the one who warned others about sin and its consequence in the judgment. ನೋಹನು ಇತರರಿಗೆ ಪಾಪದ ಅದರ ಪರಿಣಾಮವನ್ನ ಮತ್ತು ಅದಕ್ಕೆ ಬರ್ಲಿಕ್ಕಿರುವಂತಹ ನ್ಯಾಯ ತೀರ್ಪಿನ ಕುರಿತಾಗಿ ಎಚ್ಚರಿಸಿ ಬೋಧಿಸಿದ ವ್ಯಕ್ತಿಯಾಗಿದ್ದನು. But at the end he himself has committed sin in getting drunk. ಆದರೆ ಅಂತ್ಯದಲ್ಲಿ ನಾವು ನೋಡುವಾಗ ಆತನೇ ಕುಡಿದು ಮತ್ತೇರಿ ಪಾಪ ಮಾಡುವುದನ್ನು ನಾವು ನೋಡುತ್ತೇವೆ. He brought shame in the family. ಆತನ ಕುಟುಂಬಕ್ಕೆ ಆತನು ಒಂದು ಅವಮಾನಕರವಾದ ಸಂಗತಿಯನ್ನು ನಡೆಸಿದನು. There's a warning for you and I to be very careful about the sin of our flesh. ನನಗೆ ನಿಮಗೆ ಇಲ್ಲಿ ಎಚ್ಚರಿಕೆಯ ಒಂದು ಮಾತಿದೆ. ಅದೇನೆಂದರೆ ನಮ್ಮ ಶರೀರದ ಇಚ್ಛೆಗಳ ಮೂಲಕ ನಾವು ಮಾಡುವ ಪಾಪದ ಕುರಿತಾಗಿ ನಾವು ಎಚ್ಚರವಾಗಿರಬೇಕು. It also warns us that even the greatest man can fall into some sin that will bring disgrace. ಇದರಿಂದ ನಮಗೆ ಎಚ್ಚರಿಕೆಯ ಸಂದೇಶ ಏನು ಎಂದರೆ ಒಬ್ಬ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆದ ವ್ಯಕ್ತಿಯೂ ಕೂಡ ಯಾವುದಾದರೂ ಒಂದು ಪಾಪದಲ್ಲಿ ಬಿದ್ದು ತನಗೆ ಅವಮಾನವನ್ನು ಉಂಟು ಮಾಡಿಕೊಳ್ಳಬಹುದು. Bible says in 1 Corinthians 10, anyone who thinks he stands, take heed lest he fall. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ನಾನು ನಿಂತಿದ್ದೇನೆಂದು ನೆನೆಸುವವನು ಬೀಳದ ಹಾಗೆ ಎಚ್ಚರಿಕೆ ಆಗಿರಲಿ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. Anyhow, after Noah did not lose his salvation, but he committed a sin and it brought disgrace. So it is not a question of Noah not being a believer. He is a true believer, but flesh is so influential. ನೋಹನು ಆತನು ವಿಶ್ವಾಸಿಯಾಗಿದ್ದನು, ರಕ್ಷಣೆ ಹೊಂದಿದ್ದನು. ಆತನ ರಕ್ಷಣೆ ಕುರಿತಾಗಿ ಇಲ್ಲಿ ಪ್ರಶ್ನೆಯೇ ಇಲ್ಲ. ಆದರೂ ಸಹ ಆತನು ಪಾಪ ಮಾಡಿದನು, ಬಿದ್ದು ಹೋದನು. ಯಾಕಂದರೆ ಆತನ ಶರೀರದ ಇಚ್ಛೆಯಿಂದ ಆತನು ಪಾಪ ಮಾಡಿದನು. We don't know what exactly Canaan did to his grandfather, but for some reason that curse on that grandson, Ham's son. ಹಾಮನ ನೋಹನ ಮಗನಾದಂತ ಹಾಮನ ಮಗನು ಕಾನಾನನ್ನು ಏನು ತಪ್ಪು ಮಾಡಿದನೋ ತನ್ನ ತಾತನಿಗೆ ವಿರುದ್ಧವಾಗಿ ಗೊತ್ತಿಲ್ಲ. ಆದರೆ ಈಗ ನೋಹನು ಕಾನಾನನನ್ನ ಶಪಿಸುವುದನ್ನು ನಾವು ನೋಡುತ್ತೇವೆ. Verse 28 and 29 says, after the flood, Noah lived 350 years, totally 950 years. 28-29ನೇ ವಚನದಲ್ಲಿ ನಾವು ನೋಡುವಾಗ ಪ್ರಳಯವಾದ ಮೇಲೆ ನೋಹನು 350 ವರ್ಷ ಬದುಕಿದನು. ಅವನು ಒಟ್ಟು 950 ವರ್ಷ ಬದುಕಿ ಸತ್ತನು ಎಂಬುದಾಗಿ ಹೇಳುತ್ತದೆ. So we see the man's lifespan becoming less and less afterwards, but even after the flood, many lived quite a long time.
ಇಲ್ಲಿ ನಾವು ನೋಡುವಾಗ ಇದಾದ ನಂತರ ಮಾನವನ ಜೀವಿತಾವಧಿ ಅದು ಕಡಿಮೆ ಆಗುತ್ತಾ ಬರುವುದನ್ನು ನಾವು ನೋಡುತ್ತೇವೆ. ಆದರೂ ಸಹ ಜಲಪ್ರಳಯವಾದ ನಂತರ ಅತ್ಯಂತ ಹೆಚ್ಚು ಕಾಲವೇ ಜನರು ಬದುಕಿದರು ಎಂಬುದಾಗಿ ಗೊತ್ತಾಗುತ್ತೆ. Okay, with that, now we go to chapter 10, verse 1. Naveen, can you ಈ read ಒಂದು it? ಸಣ್ಣ ಸಾರಾಂಶದೊಟ್ಟಿಗೆ ನಾವು 10ನೇ ಅಧ್ಯಾಯಕ್ಕೆ ಹೋಗೋಣ. 10ನೇ ಅಧ್ಯಾಯದ 1ನೇ ವಚನವನ್ನ ನವೀನ್ ದಯಮಾಡಿ ಓದಿರಿ. ನೋಹನ ಮಕ್ಕಳಾದ ಶೇಮ್, ಹಾಮ್, ಯೆಫೆತರ ವಂಶದವರ ಚರಿತ್ರೆಯು. ಜಲಪ್ರಳಯವಾದ ಮೇಲೆ ಅವರಿಗೆ ಮಕ್ಕಳು ಹುಟ್ಟಿದರು. Okay, chapter 10 is a chapter of genealogies of families which are the origins of the nations of the world. 10ನೇ ಅಧ್ಯಾಯವು ಅದು ಕುಟುಂಬಗಳ ವಂಶಾವಳಿಯಾಗಿದೆ. ಯಾವ ಕುಟುಂಬಗಳು ಅಂದರೆ ಜಲಪ್ರಳಯವಾದ ನಂತರ ಈ ಲೋಕದಲ್ಲಿ ಜನಾಂಗಗಳು ಉಂಟಾಗುವುದಕ್ಕೆ ಕಾರಣವಾದ ಕುಟುಂಬಗಳ ವಂಶಾವಳಿ ಇಲ್ಲಿ ಕೊಡಲ್ಪಟ್ಟಿದೆ. This chapter, even though it is mostly names, it is a very important chapter. ಈ ಒಂದು ಅಧ್ಯಾಯವು ಕೇವಲ ಹೆಸರುಗಳನ್ನ ಒಳಗೊಂಡಿದ್ದರೂ ಸಹ ಇದು ಅತ್ಯಂತ ಪ್ರಾಮುಖ್ಯವಾದ ಅಧ್ಯಾಯವಾಗಿದೆ. If you are interested in anthropology, about study of man, and ethnology, about how the different tribes and all of that, this chapter is a great resource. ನೀವು ಒಂದು ವೇಳೆ ಮಾನವಶಾಸ್ತ್ರ, ಮಾನವನ ಉಗಮಶಾಸ್ತ್ರ ಮತ್ತು ಮಾನವನ ಜನಾಂಗಗಳ ಉತ್ಪತ್ತಿ ಹೇಗಾಯಿತು ಎಂಬುದರಲ್ಲಿ ಆಸಕ್ತಿ ಇರುವುದಾದರೆ ಅಂತವರಿಗೆ ಇದು ಒಂದು ಉತ್ತಮವಾದಂತಹ ಅಧ್ಯಾಯವಾಗಿದೆ. Lot of research or study of the man spread over the earth, all this comes from chapter 10. ಅನೇಕ ಮಾನವನ ಕುರಿತಾದಂತಹ ಅಧ್ಯಯನಗಳು ಮತ್ತು ಲೋಕದಾದ್ಯಂತ ಭೂಮಿಯ ಮೇಲೆ ಹರಡಿರುವಂತಹ ಚದುರಿರುವಂತಹ ಮಾನವರ ಸಂತಾನಗಳ ಉತ್ಪತ್ತಿ ಅಥವಾ ಮೂಲವು ಇದೇ ಅಧ್ಯಾಯದಿಂದ ಬರುವಂತದ್ದಾಗಿದೆ. Many scholars have used Genesis 10 as a basis for the threefold divisions of the human family came from Noah's family. ಅನೇಕ ಶಾಸ್ತ್ರಜ್ಞರು ಹೇಳುವ ಪ್ರಕಾರ ಮಾನವ ಜನಾಂಗವನ್ನ 3 ವಿಧದಲ್ಲಿ ವಿಂಗಡಿಸುವಾಗ ಆ 3 ವಿಧದ ವಿಂಗಡಣೆ ನೋಹನ ಕುಟುಂಬದಿಂದಲೇ ಬಂತು ಎಂಬುದಾಗಿ ಅವರು ನಂಬುತ್ತಾರೆ. Noah's 3 sons, Shem, Ham, and Japheth. ನೋಹನ 3 ಮಕ್ಕಳಾದಂತಹ ಶೇಮ್, ಹಾಮ್, ಯೆಫೆತರು. In the order given, God is giving Japheth's genealogy first, then of Ham, and finally Shem. ನಾವು ನೋಡುವಾಗ ಇಲ್ಲಿ ಕ್ರಮಾನುಸಾರವಾಗಿ ದೇವರು ಮೊದಲು ಯೆಫೆತನ ವಂಶಾವಳಿಯನ್ನು ಕೊಡುವುದನ್ನು ನಾವು ನೋಡುತ್ತೇವೆ, ನಂತರ ಹಾಮನ ವಂಶಾವಳಿ, ಕೊನೆಯದಾಗಿ ಶೇಮನ ವಂಶಾವಳಿಯನ್ನು ನಾವು ನೋಡುತ್ತೇವೆ. This is a pattern that God used in the Bible, giving the rejected lines first and then talking about the chosen tribe. ಇದೇ ಒಂದು ಮಾದರಿಯನ್ನ ನಾವು ಸತ್ಯವೇದದ ಉದ್ದಕ್ಕೂ ನಾವು ನೋಡುತ್ತೇವೆ. ಅದೇನೆಂದರೆ ಕಡೆಗಣಿಸಲ್ಪಟ್ಟಂತಹ ಅಥವಾ ಅಲ್ಪವೆಂದು ಎಣಿಸಿದಂತಹ ಕುಟುಂಬಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ದೇವರು ಕೊಡುವ ಆತನಾಗಿರುತ್ತಾನೆ, ನಂತರ ಉಳಿದ ಕುಟುಂಬಗಳು ಅಥವಾ ಜನಾಂಗಗಳು. We see that about Ishmael and Isaac. Ishmael's genealogy is given and then that's the end of it, and then about Isaac. ನಾವು ನೋಡುವಾಗ ಇಷ್ಮಾಯೇಲ ಮತ್ತು ಈಸಾಕನ ಕುರಿತಾಗಿ ನೋಡುವಾಗ ಇಷ್ಮಾಯೇಲನ ವಂಶಾವಳಿಯು ಮೊದಲು ಕೊಡಲ್ಪಟ್ಟಿದೆ, ಅಲ್ಲಿಗೆ ಅದು ಅಂತ್ಯವಾಗುತ್ತದೆ, ನಂತರ ಈಸಾಕನ ವಂಶಾವಳಿಯು ಕೊಡಲ್ಪಟ್ಟಿದೆ. Same we see with Esau and Jacob. Esau's genealogy is given and that's the end, and then Jacob's continues. ಮತ್ತು ಈ ಯಾಕೋಬ ಮತ್ತು ಏಸಾವರ ಕುರಿತಾಗಿಯೂ ನಾವು ನೋಡುವಾಗ ಮೊದಲು ಏಸಾವನ ವಂಶಾವಳಿ ಕೊಡಲ್ಪಟ್ಟಿದೆ, ಅಲ್ಲಿಗೆ ಅದು ಅಂತ್ಯವಾಗುತ್ತದೆ, ನಂತರ ಯಾಕೋಬನ ವಂಶಾವಳಿಯು ಮುಂದುವರಿಯುತ್ತದೆ. Okay, so the mankind in the world after the flood came from the 3 sons of Noah, Shem, Ham, and Japheth. ಆದ್ದರಿಂದ ಭೂಮಿಯ ಮೇಲೆ ಹರಡಿರುವಂತಹ ಜನಾಂಗಗಳು, ಮಾನವರ ಜನಾಂಗಗಳು, ಅದು ಜಲಪ್ರಳಯದ ನಂತರ ನೋಹನ ಮಕ್ಕಳಂತ ಶೇಮ್, ಹಾಮ್, ಯೆಫೆತರಿಂದ ಉಂಟಾದವು. Shem's line is the line that brought the Lord Jesus Christ into the world. ಶೇಮನ ಕುಟುಂಬವೇ ಅಥವಾ ಆತನ ವಂಶಾವಳಿಯ ಮೂಲಕವೇ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಹುಟ್ಟಿ ಬಂದನು. Chapter 10 verse 2 to 5. Please read the sons of Japheth verses 2 to 5. ಯೆಫೆತನ ಮಕ್ಕಳ ಕುರಿತಾಗಿ ನಾವು ನೋಡಿಕೊಳ್ಳೋಣ. 2 ರಿಂದ 5ನೇ ವಚನಗಳವರೆಗೆ ದಯಮಾಡಿ ಓದಿರಿ.
ಎಫೆತನ ಸಂತಾನದವರು ಯಾರೆಂದರೆ ಗೊಮೆರ್, ಮಾಗೋಗ್, ಮಾದಾಯ್, ಯಾವನ್, ತೂಬಲ್, ಮೇಷೆಕ್, ತಿರಾಸ್ ಎಂಬುವರೇ. ಗೋಮೆರನ ಸಂತಾನದವರು ಅಷ್ಕೆನಸ್, ರಿಫಾತ್, ತೋರ್ಗಮ್ ಎಂಬುವರು. ಯಾವಾನನ ಸಂತಾನದವರು ಎಲೀಷಾ, ತಾರ್ಷೀಷ್, ಕಿತ್ತಿಮ್, ದೋದಾ ಎಂಬ ಸ್ಥಳಗಳವರು. ಇವರು ಸಮುದ್ರದ ರೇವುಗಳಲ್ಲಿ ಹರಡಿಕೊಂಡರು. ದೇಶ, ಭಾಷಾ, ಕುಲ, ಜನಾಂಗಗಳ ಪ್ರಕಾರ ಇವರೇ ಎಫೆತನ ವಂಶದವರು. Now, when we come to chapter 10, there is an important thing we should keep in mind. Actually, chronologically, chapter 11 comes first and then only chapter 10. 10ನೇ ಅಧ್ಯಾಯವನ್ನ ನಾವು ಎಣಿಸುವಾಗ ನಾವು ಒಂದು ಅತ್ಯಂತ ಪ್ರಾಮುಖ್ಯವಾದ ಸಂಗತಿಯನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಅದೇನೆಂದರೆ, ಕಾಲಾನುಕ್ರಮವಾಗಿ ನೋಡುವುದಾದರೆ 11ನೆಯ ಅಧ್ಯಾಯವು ಮೊದಲು ಬರಬೇಕಾಗಿತ್ತು. Then chapter 10. ಅದಾದ ನಂತರ 10ನೇ ಅಧ್ಯಾಯ ಬರಬೇಕು. Because the division of language happened in chapter 11. But here we are told in verse 5 that everyone according to language, families, and nations. So we know that chronologically chapter 10 should come after 11. ಯಾಕಂದ್ರೆ 11ನೇ ಅಧ್ಯಾಯದಲ್ಲಿ ನಾವು ಭಾಷಾ ಭೇದ ಮೊದಲು ಬಾರಿ ಉಂಟಾಗುವುದನ್ನು ನಾವು ನೋಡುತ್ತೇವೆ. ಆದರೆ 10ನೇ ಅಧ್ಯಾಯದ 5ನೇ ವಚನದಲ್ಲಿ ದೇಶ, ಭಾಷಾ, ಕುಲ, ಜನಾಂಗಗಳ ಪ್ರಕಾರ ಇವರೇ ಎಫೆತನ ವಂಶದವರು ಎಂಬುದಾಗಿ ಹೇಳಲ್ಪಟ್ಟಿದೆ. ಅದರ ಅರ್ಥ ಈ 10ನೇ ಅಧ್ಯಾಯಕ್ಕೆ ಮುಂಚೆಯೇ ಭಾಷಾ ಭೇದ ಉಂಟಾಗಿದೆ. So chapter 11 comes first chronologically. ಆದ್ದರಿಂದ ಕಾಲಾನುಕ್ರಮ ಅನುಸಾರವಾಗಿ ನೋಡುವುದಾದರೆ 11ನೇ ಅಧ್ಯಾಯವು ಮೊದಲು ಬರಬೇಕು. We don't have time to look at all these names, who they are, but many scholars tell that Japheth's descendants are the Scythians, Slavs, Russians, Bulgarians, Bohemians, Slovakians, Croatians, all came from the son Magog. ಇಲ್ಲಿ ಎಲ್ಲಾ ಹೆಸರುಗಳನ್ನ ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಾವು ನೋಡುವಾಗ ಅನೇಕ ಶಾಸ್ತ್ರಜ್ಞರು ಹೇಳುವ ಪ್ರಕಾರ ಕ್ರೊವೇಷಿಯಾ ದೇಶದವರು ಮತ್ತು ಸ್ಲೋವೇಕಿಯಾ ದೇಶದವರು, ರಷ್ಯಾ ದೇಶದವರು ಮತ್ತು ಬಲ್ಗೇರಿಯಾ ದೇಶದವರು, ಬೊಹೇಮಿಯರು, ಹೀಗೆ ಅನೇಕರು. But these are many of the Slovakians, Croatians. ಕ್ರೊವೇಷಿಯಾ ದೇಶದವರು, ಸ್ಲೋವೇಕಿಯಾ ದೇಶದವರು, ಈ ಹೆಸರುಗಳು ನಿಮಗೆ ಹೊಸದಾಗಿರಬಹುದು. ಆದರೆ ಇವರೆಲ್ಲರೂ ಅವರು ಎಫೆತನ ಮೂಲಕ ಉಂಟಾದ ಜನಾಂಗಗಳು. Now Magog, we hear that name there, Magog in verse 2. 2ನೇ ವಚನದಲ್ಲಿ ಮಾಗೋಗ್ ಎಂಬುದಾಗಿ ನಾವು ಓದುತ್ತೇವೆ ಒಂದು ಹೆಸರು. If you read Ezekiel 38 and 39, we read about in the tribulation time the nation from the north, which is Gog and Magog. ನಾವು ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 38-39ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ಆ ಮಹಾ ಸಂಕಟ ದಿನಗಳಲ್ಲಿ ಉತ್ತರ ದೇಶದಿಂದ ಬರುವಂತಹ ಜನಾಂಗಗಳು ಎಂಬುದಾಗಿ ನಾವು ನೋಡುವಾಗ ಗೋಗ್ ಮತ್ತು ಮಾಗೋಗ್ ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. We read about Magog and Gog also in Revelation 28, the rebellion after the millennium. ನಾವು ನೋಡುವಾಗ ಆ ಪ್ರಕಟಣೆಯ ಪುಸ್ತಕ 20ನೇ ಅಧ್ಯಾಯ 8ನೇ ವಚನದಲ್ಲಿಯೂ ಸಹ ನಾವು ಗೋಗ್ ಮಾಗೋಗ್ ಕುರಿತಾಗಿ ನಾವು ನೋಡುತ್ತೇವೆ. ಈ ಜನಾಂಗಗಳು ಆ 1000 ವರ್ಷದ ಆಳ್ವಿಕೆಯ ನಂತರ ದೇವರಿಗೆ ತಿರುಗಿ ಬೀಳುವಂತಹ ಸಂತಾನಗಳು. Now the Indian people, the Iranian people, Medes and Persians, Afghans, Kurds, they all came from Madai, M-A-D-A-I. ನಾವು ನೋಡುವಾಗ ಭಾರತ ದೇಶದವರು, ಇರಾನ್ ದೇಶದವರು, ಆಫ್ಘಾನಿಸ್ತಾನ್ ದೇಶದವರು ಮತ್ತು ಹೀಗೆ ಪರ್ಷಿಯಾ ದೇಶದವರು ಮತ್ತೆ ಮೇದ್ಯರು, ಇವರೆಲ್ಲರೂ ಅವರು ಮಾದೈ ಎಂಬಂತಹ ಈ ವ್ಯಕ್ತಿಯಿಂದ ಅವರು ಬಂದಂತಹ ಜನಾಂಗದವರು. Another name Javan came, the Greeks and the Romans and the French, Spanish, Portuguese, Italian, all came from Javan, verse 2. ಗ್ರೀಕರು, ಫ್ರೆಂಚರು ಮತ್ತು ರೊಮೇನಿಯನ್ನರು ಮತ್ತೆ
which are the Spanish, Portuguese. ಸ್ಪ್ಯಾನಿಷ್ ದೇಶದವರು ಮತ್ತು ಪೋರ್ಚುಗೀಸ್ ಈ ಇಲ್ಲಿರುವಂತಹ ಜನಾಂಗಗಳು ಅವರು ಯಾವಾನ್ ಎಂಬಂತ ಈ ವ್ಯಕ್ತಿಯಿಂದ ಉತ್ಪತ್ತಿಯಾದವರು. Another name, Tyrus, the last name in verse 2, came the Germans and the Scandinavians, Anglo-Saxon race. ನಾವು ನೋಡುವಾಗ ಜರ್ಮನರು ಮತ್ತು ಸ್ಕ್ಯಾಂಡಿನೇವಿಯನ್ ರಾಷ್ಟ್ರಗಳಿಗೆ ಸೇರಿದಂತವರು ಮತ್ತು ಬ್ರಿಟಿಷ್ ಮತ್ತು ಆ ದೇಶಗಳಿಗೆ ಸಂಬಂಧಪಟ್ಟ ಇಂಗ್ಲಿಷ್ ದೇಶಗಳಿಗೆ ಸಂಬಂಧಪಟ್ಟಂತವರು ಜನರು ಅವರು ತೀರಾಸ್ ಕೊನೆಯದಾಗಿ 2ನೇ ವಚನದ ಕಡೆಯಲ್ಲಿ ಕೊಡಲ್ಪಟ್ಟಿರುವಂತಹ ತೀರಾಸ್ ಎಂಬವನಿಂದ ಉತ್ಪತ್ತಿಯಾದ ಜನಾಂಗಗಳು. So we see in these verses the son of Japheth. ಆದ್ದರಿಂದ ಈ ವಚನದಲ್ಲಿ ನಾವು ಯಾಫೆತನ ಮಕ್ಕಳ ಕುರಿತಾಗಿ ನಾವು ನೋಡುತ್ತೇವೆ. Now let's read verse 6 to 14. ಈಗ 6ರಿಂದ 14ನೇ ವಚನಗಳವರೆಗೆ ನಾವು ನೋಡಿಕೊಳ್ಳೋಣ. ಹಾಮನ ಸಂತಾನದವರು ಯಾರೆಂದರೆ ಕೂಷ್, ಮಿಚ್ರಾಯಿಮ್, ಪೋತ್, ಕಾನಾನ್ ಎಂಬುವರೇ. ಕೂಷನ ಸಂತಾನದವರು ಸೆಬಾ, ಅವೀಲ, ಸ್ತಬ್ಧ, ರಗ್ಮ, ಸಬ್ದಾಕ ಎಂಬ ಜನಾಂಗಗಳು. ರಗ್ಮ ಸಂತಾನದವರು ಶೆಬಾ, ದೇದಾನ್ ಎಂಬ ಜನಾಂಗಗಳು. ಕೂಷನು ನಿಮ್ರೋದಕನನ್ನು ಪಡೆದನು. ಅವನು ಪರಾಕ್ರಮದಿಂದ ಮೊದಲನೆಯ ಭೂರಾಜನಾದನು. ಅವನು ಅತಿ ಸಾಹಸಿಯಾದ ಬೇಟೆಗಾರನು. ನಿಮ್ರೋದನಂತೆ ಅತಿ ಸಾಹಸಿಯಾದ ಬೇಟೆಗಾರನೆಂದು ಈಗಲೂ ಹೇಳುವುದುಂಟಲ್ಲ. ಶಿನಾರ್ ದೇಶದಲ್ಲಿರುವ ಬಾಬೆಲ್, ಎರೆಕ್, ಅಕ್ಕಾದ್, ಕಲ್ನೆ ಎಂಬ ಪಟ್ಟಣಗಳೇ ಅವನ ರಾಜ್ಯದ ಮೂಲ ಪಟ್ಟಣಗಳು. ಅವನು ಆ ದೇಶದಿಂದ ಹೊರಟು ಅಶೂರ್ ದೇಶಕ್ಕೆ ಬಂದು ನಿನೆವೆ, ರೆಹೋಬೋತೀರ್, ಕೆಲಾಹ ಎಂಬ ಪಟ್ಟಣಗಳನ್ನು, ನಿನೆವೆಗೂ ಕೆಹಲಕ್ಕೂ ನಡುವೆ ಇರುವ ರೆಸೇನ್ ಪಟ್ಟಣವನ್ನು ಕಟ್ಟಿದನು. ಇವೆಲ್ಲ ಒಟ್ಟಾಗಿ ಮಹಾಪಟ್ಟಣವೆಂದು ಪ್ರಸಿದ್ಧವಾಗಿದೆ. ಮಿಚ್ರಾಯಿಮ್ಯರಿಂದ ಲೂದ್ಯರು, ಅನಾಮ್ಯರು, ಲೆಹಬ್ಯರು, ನೆಪ್ತಾಹಲ್ಯರು, ಪಸ್ರೂಸ್ಯರು, ಕಸ್ಲುಹೆರು, ಕಪ್ತೋಹೆರು ಹುಟ್ಟಿದರು. Okay, here we stop there. We have the sons of Ham given here. ಇಲ್ಲಿ ಹಾಮನ ಮಕ್ಕಳನ್ನ ಕುರಿತಾಗಿ ಕೊಡಲ್ಪಟ್ಟಿದೆ. Ham had other sons, but the curse was only upon Canaan. ಹಾಮನಿಗೆ ಅನೇಕ ಇತರ ಮಕ್ಕಳಿದ್ದರು, ಆದರೆ ಶಾಪ ಬಂದದ್ದು ಕಾನಾನನ ಮೇಲೆ ಮಾತ್ರ. From Canaan came Phoenicians, Hittites, Jebusites, Amorites, Girgashites, the Hivites, etc. These group came from Canaan. We read about them in the book of Joshua. ನಾವು ಯೆಹೋಶುವನ ಪುಸ್ತಕದಲ್ಲಿ ಓದುವ ಪ್ರಕಾರ ಕಾನಾನನಿಂದ ಉತ್ಪತ್ತಿಯಾದಂತವರು ಯಾರೆಂದರೆ ಫಿನಿಷ್ಯರು, ಗಿರ್ಗಾಷ್ಯರು, ಯೆಬೂಸ್ಯರು, ಜೆಬುಸೈಟ್ಸ್, ಅಮೋರೈಟ್ಸ್, ಅಮೋರಿಯರು, ಗಿರ್ಗಶೈಟ್ಸ್, ಗಿರ್ಗಾಷ್ಯರು, ಹಿವೈಟ್ಸ್. ಹೀಗೆ ಇವರೆಲ್ಲರೂ ಹಿವಿಯರು, ಇವರೆಲ್ಲರೂ ಕಾನಾನನಿಂದ ಉತ್ಪತ್ತಿಯಾದಂತಹ ಜನಾಂಗಗಳು. ಹಾಮ್ ಸನ್ ಕೇನನ್, ಹಾಮನ ಮಗನಾದಂತಹ ಕಾನಾನ್ನಿಂದ ಉತ್ಪತ್ತಿಯಾದಂತಹ ಸಂತಾನಗಳು ಇವರು. ನಾವು ಯೆಹೋಶುವ ಪುಸ್ತಕದಲ್ಲಿ ನೋಡುವ ಪ್ರಕಾರ these were some of the tribes that were in Canaan, and God asked Israel to destroy them. ಕಾನಾನ್ ದೇಶದಲ್ಲಿ ವಾಸವಾಗಿದ್ದಂಥವರು ಇದೇ ಸಂತಾನಗಳು ಅಥವಾ ಇದೇ ಕುಲದವರು, ಇವರನ್ನೇ ಸಾಯಿಸಬೇಕು ಅಥವಾ ನಾಶ ಮಾಡಬೇಕು ಎಂಬುದಾಗಿ ದೇವರು ಇಸ್ರಾಯೇಲರಿಗೆ ಆಜ್ಞೆ ಕೊಟ್ಟದ್ದು. But we know that Israel did not completely obey. ಆದರೆ ನಮಗೆ ಗೊತ್ತು ಇಸ್ರಾಯೇಲರು ಸಂಪೂರ್ಣವಾಗಿ ವಿಧೇಯರಾಗಲಿಲ್ಲ. So later they became their masters. ಆದ್ದರಿಂದಲೇ ಇವರೇ ಕಾನಾನ್ಯರೇ ಇಸ್ರಾಯೇಲರಿಗೆ ನಾಯಕರಾದರು ಅಥವಾ ಅವರ ಯಜಮಾನರಾದರು. From Ham's son Cush came the Africans, the Ethiopians, the Egyptians and the Libyans. ಹಾಮನ ಮಗನಾದಂತಹ ಕೂಶನಿಂದ ಆಫ್ರಿಕಾ ದೇಶದ, ಲಿಬಿಯಾ ದೇಶದವರು, ಕೀನ್ಯಾ ದೇಶದವರು ಮತ್ತು ಇಥಿಯೋಪಿಯಾ ದೇಶದವರು ಉತ್ಪತ್ತಿಯಾದರು. We read about Misraim, that's Egypt. ಇಲ್ಲಿ ನಾವು ಮಿಸ್ರೈಮ್ ಎಂಬುದಾಗಿ ನಾವು ನೋಡುವಾಗ ಅದು ಐಗುಪ್ತ ದೇಶ. Now in verse 8 we read about a person who came from the Cush family, that is Nimrod. 8ನೇ ವಚನಕ್ಕೆ ನಾವು ಬರುವಾಗ
ಇಲ್ಲಿ ಕೂಶ ಎಂಬಂತ ವ್ಯಕ್ತಿಯ ಕುರಿತಾಗಿ ನಾವು ನೋಡುತ್ತೇವೆ. ಕೂಶನ ಮಗನು ನಿಮ್ರೋದನು. He began to be a mighty one on the earth. ಆತನು ಭೂಮಿಯ ಮೇಲೆ ಪರಾಕ್ರಮದಿಂದ ಆತನು ಆಳಿದನು ಎಂಬುದಾಗಿ ನಾವು ನೋಡುತ್ತೇವೆ. Yeah, this name is very important because he wanted to become a ruler of a great world empire and he attempted to do that. ಯಾಕಂದ್ರೆ ಈ ನಿಮ್ರೋದನನ್ನ ನಾವು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ಆತನು ಈ ಭೂಲೋಕದ ಮೇಲೆ ತನ್ನ ಅಧಿಪತ್ಯವನ್ನ ಸಾಧಿಸಿ ತಾನೇ ಭೂಮಿಗೆಲ್ಲ ರಾಜನಾಗಬೇಕು ಎಂಬುದಾಗಿ ಹೊರಟವನು. He was a mighty hunter before the Lord. ದೇವರ ಮುಂದೆ ಆತನು ಸಾಹಸಿಯಾದ ಬೇಟೆಗಾರನು ಎಂಬುದಾಗಿ ನೋಡುತ್ತೇವೆ. That doesn't mean he was a wild animal hunter. That's not what it means. ಅದರ ಅರ್ಥ ಆತನು ಕಾಡು ಪ್ರಾಣಿಗಳನ್ನ ಬೇಟೆಯಾಡುತ್ತಿದ್ದನು ಎಂಬುದಾಗಿ ಅಲ್ಲ. The meaning is he was a hunter of men's souls. ಅದರ ಅರ್ಥ ಮಾನವರ ಆತ್ಮಗಳನ್ನು ಬೇಟೆಯಾಡುವವನಾಗಿದ್ದನು. He was the founder of the great city of Shinar. Nimrod's story is even in the secular world history. ನಾವು ನೋಡುವಾಗ ಅತ್ಯಂತ ಪ್ರಮುಖ ಪಟ್ಟಣಗಳಾದಂತಹ ಶಿನಾರ್, ಬಾಬೇಲ್ ಎಂಬಂತಹ ಪಟ್ಟಣಗಳನ್ನ ಕಟ್ಟಿದವನು ಈತನೇ. ಈ ಲೌಕಿಕ ಜನರ ಮಧ್ಯದಲ್ಲಿಯೂ ಸಹ ಈತನ ಹೆಸರು ಚಿರಪರಿಚಿತವಾಗಿದೆ. Later we see that Nimrod was responsible for the Tower of Babel as we see in chapter 11. ನಾವು ನಂತರ 11ನೇ ಅಧ್ಯಾಯದಲ್ಲಿ ನೋಡುವ ಪ್ರಕಾರ ಅಲ್ಲಿ ಕೊಡಲ್ಪಟ್ಟಿರುವಂತಹ ಬಾಬೇಲ್ ಗೋಪುರದ ನಿರ್ಮಾಣಕ್ಕೆ ಕಾರಣಕರ್ತನೇ ಈ ನಿಮ್ರೋದನು. He was attempting to bring together the human race after the flood in order to bring them together, which is a world against God. ಯಾಕಂದರೆ ಜಲಪ್ರಳಯದ ನಂತರ ಭೂಮಿಯಲ್ಲಿ ಹರಡಿರುವಂತಹ ಎಲ್ಲಾ ಜನಾಂಗಗಳನ್ನ ಒಟ್ಟುಗೂಡಿಸಬೇಕು ಒಂದು ಸ್ಥಳದಲ್ಲಿ ಎಂಬುದಾಗಿ ಆತನು ಪ್ರಯತ್ನಿಸಿ ಆ ಬಾಬೆಲ್ ಗೋಪುರವನ್ನು ಕಟ್ಟಲು ಪ್ರಾರಂಭಿಸಿದನು. ಅದು ದೇವರಿಗೆ ವಿರುದ್ಧವಾದ ಕಾರ್ಯವಾಗಿತ್ತು. He was a rebel, the founder of Babel. ಯಾಕಂದ್ರೆ ಆತನೇ ಬಾಬೆಲ್ ಎಂಬುದರ ಕಾರಣಕರ್ತನು ಅಥವಾ ಸ್ಥಾಪಕನು. ಅಂದರೆ ತಿರುಗಿ ಬೀಳುವುದಕ್ಕೆ ಈತನೇ ಮೂಲ ಪುರುಷನು. He was the hunter of human souls. ಮಾನವರ ಆತ್ಮಗಳ ಬೇಟೆಯಾಡುವ ಆತನು ಈತನಾಗಿದ್ದನು. Also he was the lawless one. ಮತ್ತು ಈತನು ಅಕ್ರಮ ಅಥವಾ ಅನ್ಯಾಯ ಮತ್ತು ದೇವರ ಒಂದು ಕಾನೂನನ್ನ ಕಟ್ಟಳೆಗಳನ್ನ ಉಲ್ಲಂಘಿಸುವ ಆತನೇ. He is a shadow or a type of the last world ruler, the Antichrist, who is yet to appear. ಈತನು ಮುಂದೆ ಲೋಕದ ಅಂತ್ಯದಲ್ಲಿ ಕಾಣಿಸಿಕೊಳ್ಳುವಂತಹ ಕ್ರಿಸ್ತ ವಿರೋಧಿಗೆ ಒಂದು ಛಾಯೆಯಾಗಿದ್ದಾನೆ ಈ ನಿಮ್ರೋದನು. Can you hear? Yes, uncle. Is a type of the coming Antichrist. ಆತನು ಮುಂದೆ ಬರಲಿಕ್ಕಿರುವಂತಹ ಕ್ರಿಸ್ತ ವಿರೋಧಿಯ ಛಾಯೆಯಾಗಿದ್ದಾನೆ ನಿಮ್ರೋದನು. So we have to understand the first great civilization came out from the sons of Ham. ಆದ್ದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕೆಂದರೆ ಹಾಮನ ಮಕ್ಕಳಿಂದ ಭೂಮಿಯ ಮೇಲೆ ಮಹಾ ಜನಾಂಗಗಳು ಅಥವಾ ನಾಗರಿಕತೆಗಳು ಉಂಟಾದವು. In verse 11 we read about Nineveh, the Assyrian capital, which also we read in the book of Jonah. ನಾವು 11ನೆಯ ವಚನಕ್ಕೆ ಬರುವಾಗ ಅಶೂರ್ ದೇಶದ ರಾಜಧಾನಿಯಾಗಿದ್ದಂತಹ ನಿನವೆ ಪಟ್ಟಣದ ಕುರಿತಾಗಿ ನಾವು ನೋಡುತ್ತೇವೆ. ಇದರ ಕುರಿತಾಗಿ ನಾವು ಯೋನನ ಪುಸ್ತಕದಲ್ಲಿಯೂ ಪ್ರವಾದನೆಯ ಪುಸ್ತಕದಲ್ಲಿಯೂ ಸಹ ನಾವು ನೋಡುತ್ತೇವೆ. The cruelty of Assyrians were very, very terrible. So we read about their cruelty. ಅಶೂರ್ಯರ ಕ್ರೂರತೆಯ ಕುರಿತಾಗಿ ನಾವು ನೋಡುವಾಗ ಅವರು ಅತ್ಯಂತ ಭಯಂಕರವಾದಂತಹ ಅಶೂರ್ಯರ ಕ್ರೂರತೆಯ ಕುರಿತಾಗಿ ಸಹ ಓದುತ್ತೇವೆ. Now many of these nations, they were enemies of God and God's chosen people Israel later. ಇಲ್ಲಿ ನಾವು ನೋಡುವ ಅನೇಕ ಸಂತಾನಗಳು ಜನಾಂಗಗಳು ದೇವರಿಗೂ ದೇವಜನರಂತಹ ಇಸ್ರಾಯೇಲರಿಗೂ ವಿರೋಧಿಗಳು ವೈರಿಗಳಾದರು ಎಂಬುದಾಗಿ ನಾವು ಮುಂದೆ ಓದುತ್ತೇವೆ. Verse 13 we read about Misraim, that is Egypt.
13ನೇ ವಚನದಲ್ಲಿ ಮಿಚ್ರೈಮ್ಯರು ಎಂಬುದಾಗಿ ನಾವು ಓದುತ್ತೇವೆ, ಅದು ಐಗುಪ್ತ್ಯರು. We read about the Philistines. ಅಲ್ಲಿ ನಾವು ಫಿಲಿಸ್ಟಿಯರ ಕುರಿತಾಗಿಯೂ ಸಹ ಓದುತ್ತೇವೆ. All these are people who are against God and God's people. ಇವರೆಲ್ಲರೂ ದೇವರಿಗೂ ದೇವ ಜನರಿಗೂ ವಿರೋಧವಾಗಿದ್ದಂತಹ ಜನರು. Now this is generation after the flood. We would imagine that the flood would have taught people a lesson, that people would have changed, but man's heart has not changed. ಇಲ್ಲಿ ನಾವು ನೋಡುತ್ತಿರುವಂತದ್ದು ಜಲಪ್ರಳಯವಾದ ನಂತರ ಉತ್ಪತ್ತಿಯಾದ ಜನಾಂಗಗಳು. ನಮಗೆ ಅನಿಸುತ್ತದೆ ಜಲಪ್ರಳಯದ ನಂತರ ಮಾನವನ ಹೃದಯ ಬದಲಾಗಿರಬಹುದು ಎಂಬುದಾಗಿ. ಆದರೆ ಮಾನವನ ಹೃದಯ ಬದಲಾಗದೆ ಅದು ಇನ್ನೂ ಭ್ರಷ್ಟತೆಯಿಂದ ಅಥವಾ ಕೆಟ್ಟತನದಿಂದ ಕೂಡಿರುವುದನ್ನು ನಾವು ನೋಡುತ್ತೇವೆ. In the book of Revelation, we read that even when the tribulation comes, people are suffering. Even in the midst of suffering, they blaspheme the name of God. ನಾವು ಪ್ರಕಟಣೆಯ ಪುಸ್ತಕದಲ್ಲಿ ಓದುವ ಪ್ರಕಾರ ಆ ಮಹಾ ಸಂಕಟ ದಿನಗಳಲ್ಲಿ ಬರುವಂತಹ ಸಂಕಟಗಳಿಂದ ಜನರು ಬಳಲುತ್ತಿದ್ದರೂ ಸಹ ಅದರ ಮಧ್ಯದಲ್ಲಿಯೂ ದೇವರನ್ನ ದೂಷಿಸಿದರು ಎಂಬುದಾಗಿ ಓದುತ್ತೇವೆ. 15 to 20, we read about the Canaanites more. 15ರಿಂದ 20ರವರೆಗೆ ನಾವು ಕಾನಾನ್ಯರ ಕುರಿತಾಗಿ ನಾವು ಹೆಚ್ಚು ಓದುತ್ತೇವೆ. And since Moses was writing this account during the wilderness journey, this name of Canaan is very important for Israel. ಮೋಶೆಯು ಈ ಪುಸ್ತಕವನ್ನ ಇಸ್ರಾಯೇಲರ ಅರಣ್ಯ ಯಾತ್ರೆಯಲ್ಲಿ ಬರೆಯುತ್ತಿದ್ದ ಕಾರಣ ಕಾನಾನ್ ಎಂಬಂತ ಈ ಹೆಸರು ಇಸ್ರಾಯೇಲರಿಗೆ ಅತಿ ಪ್ರಾಮುಖ್ಯವಾಗಿತ್ತು. Because they are going to their land and they are to destroy these wicked, cruel people. ಯಾಕಂದ್ರೆ ಅವರು ಆ ಕಾನಾನ್ಯರ ದೇಶವಾದಂತಹ ಕಾನಾನ್ ದೇಶಕ್ಕೆ ಹೋಗಿ ಈ ದುಷ್ಟ ಮತ್ತು ಕ್ರೂರ ಜನರನ್ನ ನಾಶ ಮಾಡಲಿಕ್ಕಿದ್ದರು. We also read about Sodom and Gomorrah. ಮತ್ತು ನಾವು 19ನೇ ವಚನದಲ್ಲಿ ಸೊದೋಮ್ ಮತ್ತು ಗೋಮೋರಗಳ ಕುರಿತಾಗಿಯೂ ಸಹ ಓದುತ್ತೇವೆ. Later in Genesis 18 and 19, we see how God brought judgment on these cities. ನಂತರ ನಾವು ಆದಿಕಾಂಡ 18 ಮತ್ತು 19ನೇ ವಚನದಲ್ಲಿ ಈ ಸೊದೋಮ್ ಗೊಮೋರ ಪಟ್ಟಣಗಳ ಮೇಲೆ ದೇವರು ತನ್ನ ನ್ಯಾಯ ತೀರ್ಪನ್ನು ಹೇಗೆ ಸುರಿಸಿದನು ಎಂಬುದರ ಕುರಿತಾಗಿ ಓದುತ್ತೇವೆ. We'll skip some of it and go to verse 21 to 32. Please read that. ನಾವು ಈಗ ಕೆಲವು ವಚನಗಳನ್ನ ನಾವು ದಾಟಿ 21ರಿಂದ 32ನೇ ವಚನಗಳವರೆಗೆ ನಾವು ಓದಿಕೊಳ್ಳೋಣ. ಇಬ್ರಿಯರೆಲ್ಲರಿಗೆ ಮೂಲ ಪುರುಷನು ಎಫೆತನು, ಅಣ್ಣನೂ ಆಗಿದ್ದ ಶೇಮನಿಗೆ ಸಹ ಸಂತಾನವಾಯಿತು. ಶೇಮನ ಸಂತಾನದವರು ಏಲಾಮ್, ಅಶೂರ್, ಅರ್ಪಕ್ಷದ, ಲೂದ್, ಅರಾಮ್ ಎಂಬುವರೇ. ಅರಾಮ್ ಸಂತಾನದವರು ಊಸ್, ಊಲ್, ಗೆತೆರ್, ಮಶ್ ಎಂಬುವರೇ. ಅರ್ಪಕ್ಷದನಿಂದ ಶೆಲಹನು, ಶೆಲಹನಿಂದ ಹೆಬರನು ಹುಟ್ಟಿದರು. ಹೆಬರನಿಗೆ 2 ಮಕ್ಕಳು ಹುಟ್ಟಿದರು. ಒಬ್ಬನಿಗೆ ಪೆಲೆಗೆಂಬ ಹೆಸರು. ಅವನ ಕಾಲದಲ್ಲಿ ಭೂಮಿಯ ಜನಗಳು ವಿಂಗಡವಾದವು. ಅವನ ತಮ್ಮನ ಹೆಸರು ಯೊಕ್ತಾನ್. ಯೊಕ್ತಾನನ ಸಂತಾನದವರು ಅಲ್ಮೋದಾದ್, ಶೆಲೆಪ್, ಅಚಾರ್ಮವೇತ್, ಎರಾಹ, ಅದೋರಾಮ್, ಉಜ್ಜಾಲ್, ದಿಕ್ಲಾ, ಒಬಾಲ, ಅಬಿಮಹೇಲ್, ಶೇಬಾ, ಓಫೀರ್, ಅವೀಲಾ, ಯೋಬಾಬ್ ಎಂಬ ಸ್ಥಳಗಳವರು. ಈ ಕುಲಗಳೆಲ್ಲ ಯೊಕ್ತಾನನಿಂದ ಹುಟ್ಟಿದವು. ಇವರ ನಿವಾಸವು ಮಿಷಾಸೀಮೆ ಮೊದಲುಗೊಂಡು ಮೂಡಲಲ್ಲಿರುವ ಸೆಫಾರ್ ಎಂಬ ಬೆಟ್ಟದವರೆಗೂ ಇತ್ತು. ಕುಲ ಭಾಷಾ ಜನಾಂಗಗಳ ಪ್ರಕಾರ ಇವರೇ ಶೇಮನ ಸಂತಾನದವರು. ಸಂತತಿ ಜನಾಂಗಗಳ ಪ್ರಕಾರ ಇವರೇ ನೋಹನ ವಂಶದವರು. ಜಲಪ್ರಳಯವಾದ ನಂತರ ಭೂಮಿಯ ಮೇಲೆ ಹರಡಿಕೊಂಡ ಜನಾಂಗಗಳು ಇವರೇ. Yeah, in verse 21 on, we are going to see a turnover which will lead to Abraham and then to the nation of Israel. 21ನೇ ವಚನದಿಂದ ಮುಂದಕ್ಕೆ ನಾವು ಇಲ್ಲಿ ಸಂಗತಿಗಳು ಅದು ಮೇಲೆ ಕೆಳಗಾಗುವುದನ್ನು ನಾವು ನೋಡುತ್ತೇವೆ. ಇಲ್ಲಿ ಅಬ್ರಾಮನ ಸಂತಾನದ ಕುರಿತಾಗಿ ಮುಂದೆ ನಾವು ನೋಡುತ್ತೇವೆ. No, not Abraham's descendant, but Shem's line that leads to Abraham and then to Israel and then finally to the Lord Jesus Christ. ಶೇಮನ ಸಂತಾನದಿಂದ ಅಬ್ರಾಮನು ಬರುವುದನ್ನ, ಅಬ್ರಹಾಮನ ಮೂಲಕ ಇಸ್ರಾಯೇಲರು ಉಂಟಾಗುವುದನ್ನ ಮತ್ತು ಇಸ್ರಾಯೇಲರ ಮೂಲಕ ಯೇಸು ಕ್ರಿಸ್ತನು ಬರುವುದನ್ನ ನಾವು ನೋಡುತ್ತೇವೆ.
The rest of the Old Testament has mainly to do with the Shem's descendants, the Jews. ನಾವು ನೋಡುವಾಗ ಮಿಕ್ಕ ಹಳೆಯ ಒಡಂಬಡಿಕೆಯಲ್ಲಿ ಕೊಟ್ಟಿರುವ ಸಂಗತಿಗಳೆಲ್ಲವೂ ಶೇಮನ ಸಂತಾನದವರ ಕುರಿತಾಗಿಯೇ ಕೊಡಲ್ಪಟ್ಟಂತಹ ಚರಿತ್ರೆಯಾಗಿದೆ. So Japheth, Ham's line, God is going to now stop that, and he will come back to them in connection with Israel later. ನಾವು ಹಾಮನ ಮತ್ತು ಎಫೆತನ ಸಂತಾನದವರ ಕುರಿತಾಗಿ ನೋಡುವಾಗ ದೇವರು ಇಲ್ಲಿಗೆ ಅವರ ಜನಾಂಗಗಳ ವಿಷಯವನ್ನು ನಿಲ್ಲಿಸುತ್ತಾನೆ. ನಂತರ ನಾವು ಅದರ ಕುರಿತಾಗಿ ಮುಂದೆ ಓದುತ್ತೇವೆ. Most of these descendants of Japheth and Ham became enemies, like I said, of God and his chosen people. ಹಾಮ್ ಮತ್ತು ಎಫೆತರ ಸಂತಾನದವರು ದೇವರಿಗೂ ದೇವ ಜನರೆಲ್ಲರಿಗೂ ಅವರು ವೈರಿಗಳಾಗಿ ಪರಿವರ್ತನೆಗೊಂಡರು. So Genesis chapter 10 is a very remarkable chapter. ಆದ್ದರಿಂದ ಆದಿಕಾಂಡ 10ನೇ ಅಧ್ಯಾಯವು ಅತ್ಯಂತ ಪ್ರಾಮುಖ್ಯವಾದಂತಹ ಅಧ್ಯಾಯವಾಗಿದೆ. Read Acts chapter 17 verse 26 and 27. ನಾವು ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 11ನೇ ಅಧ್ಯಾಯನ 17, 26 and 27. 17ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 26 ಮತ್ತು 27ನೇ ವಚನವನ್ನು ದಯಮಾಡಿ ಓದ್ರಿ. ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡಮಾಡಿ ಕಂಡುಕೊಂಡರೇನೋ ಎಂದು ತನ್ನನ್ನು ಹುಡುಕೋರನ್ನಾಗಿ ಮಾಡಿದನು. ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ. Okay, enough. So here we read that from one man, that is Adam, and later from Noah, we see all mankind. ನಾವು ಇಲ್ಲಿ ಒಬ್ಬನೇ ಮನುಷ್ಯನಿಂದ ಅಂದರೆ ಆದಾಮನಿಂದ ನಂತರ ನೋಹನ್ ಎಂಬಂತಹ ಒಬ್ಬನೇ ವ್ಯಕ್ತಿಯಿಂದ ಎಲ್ಲ ಭೂಲೋಕದ ಜನಾಂಗಗಳು ಉಂಟಾಗುವುದನ್ನು ನಾವು ನೋಡುತ್ತೇವೆ. Now here we, in the end of this chapter 10, we have reference to Abraham. ನಾವು 10ನೇ ಅಧ್ಯಾಯದ ಅಂತ್ಯಕ್ಕೆ ಬರುವಾಗ ಅಬ್ರಾಮನ ಕುರಿತಾದಂತಹ ಒಂದು ಉಲ್ಲೇಖವನ್ನು ನಾವು ನೋಡುತ್ತೇವೆ. God, in one sense, God is saying to all these nations, I am going to leave you for a while, but I love you, I created you. ಇಲ್ಲಿ ಈ ಅಧ್ಯಾಯದ ಮೂಲಕ ದೇವರು ಹೇಳುತ್ತಿರುವುದೇನೆಂದರೆ, ನಾನು ನಿಮ್ಮನ್ನು ಉಂಟು ಮಾಡಿರುವ ಕಾರಣ ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳನ್ನು ನಾನು ಪ್ರೀತಿಸುತ್ತೇನೆ, ಆದರೆ God is not partial to anyone. ದೇವರು ಯಾರಿಗೂ ಪಕ್ಷಪಾತಿಯಲ್ಲ. God loves everyone. God loves the whole world, we know. But man has gone away and rebelled against God, and they are paying the consequence of it. ದೇವರು ಎಲ್ಲರನ್ನ ಪ್ರೀತಿಸುತ್ತಾನೆ, ಎಲ್ಲರನ್ನ ಕರೆಯುವ ಆತನಾಗಿದ್ದಾನೆ. ಆದರೆ ಮಾನವನೇ ದೇವರಿಗೆ ತಿರುಗಿ ಬಿದ್ದು ದೇವರಿಂದ ದೂರ ಹೋಗಿದ್ದಾನೆ. ಅದರ ಪರಿಣಾಮವನ್ನ, ಅದರ ಪ್ರತಿಫಲವನ್ನ ಆತನೇ ಕುಯ್ಯುವಾತನಾಗಿದ್ದಾನೆ. Chapter 10, there are 70 nations are listed. 10ನೇ ಅಧ್ಯಾಯದಲ್ಲಿ ಸುಮಾರು 70 ಜನಾಂಗಗಳು ಇಲ್ಲಿ ಪಟ್ಟಿ ಮಾಡಲ್ಪಟ್ಟಿವೆ. 14 from Japheth, ಎಫೆತನ ಸಂತಾನದಿಂದ 14, 30 from Ham, ಹಾಮನಿಂದ how much is it? 30. 30 ಹಾಮನ ಸಂತಾನದವರು, 26 from Shem. Altogether 70 nations came from these three sons of Noah. ಶೇಮನಿಂದ 26 ಜನಾಂಗಗಳು, ಸುಮಾರು ಒಟ್ಟು 70 ಜನಾಂಗಗಳು, ಸಂತಾನಗಳು ನೋಹನಿಂದ ಉತ್ಪತ್ತಿಯಾದವು. In this chapter, we saw about that mighty hunter Nimrod, who is after the souls of men, controlling man and bringing a worldwide empire against God. ಈ ಒಂದು 10ನೇ ಅಧ್ಯಾಯದಲ್ಲಿ ನಾವು ನಿಮ್ರೋದನ ಕುರಿತಾಗಿ ನೋಡಿಕೊಂಡೆವು. ಆತನು ಮಾನವರ ಆತ್ಮಗಳ ಬೇಟೆಗಾರನಾಗಿದ್ದನು ಮತ್ತು ಈ ಲೋಕದ ಮೇಲೆ ಎಲ್ಲ ಜನಾಂಗಗಳ ತಿರುಗಿ ಬೀಳುವಿಕೆಗೆ ಆತನೇ ಮೂಲ ಪುರುಷನು ಎಂಬುದಾಗಿ ನಾವು ನೋಡುತ್ತೇವೆ. So in this account, God is demonstrating that regardless of whether they are a son of a Ham, son of a Shem, or son of Japheth, they are incapable of ruling this world properly. ಇದೆಲ್ಲದರ ಮೂಲಕ ದೇವರು ನಮಗೆ ಏನನ್ನ ಅರ್ಥ ಮಾಡಿಸುತ್ತಿದ್ದಾನೆಂದರೆ,
ಶೇಮನಿಂದ ಹುಟ್ಟಿದವರಿರಬಹುದು ಅಥವಾ ಹಾಮನಿಂದ ಎಫೆತರಿಂದ ಹುಟ್ಟಿದವರಿರಬಹುದು, ಯಾರೇ ಆಗಿದ್ದರೂ ಸಹ ಈ ಭೂಮಿಯನ್ನ ಆಳಲಿಕ್ಕೆ ಅವರು ಅಸಮರ್ಥರು ಎಂಬುದನ್ನು ದೇವರು ತೋರಿಸುತ್ತಿದ್ದಾನೆ. In verse 25 we read the earth was divided in the time of Peleg. 25ನೇ ವಚನದಲ್ಲಿ ಪೆಲೆಗನ ಕಾಲದಲ್ಲಿ ಈ ಭೂಮಿಯು ಅದು ವಿಂಗಡವಾಯಿತು, ಜನಗಳು ವಿಂಗಡವಾದವು ಎಂಬುದಾಗಿ ನೋಡುತ್ತೇವೆ. There are different interpretations about that. ಇದನ್ನ ಅನೇಕರು ಅನೇಕ ರೀತಿಯಲ್ಲಿ ಅರ್ಥ ವಿವರಣೆ ಮಾಡುತ್ತಾರೆ. Some feel that after the flood the divisions of the continents all divided like that. ಕೆಲವರು ಆ ಜಲಪ್ರಳಯದ ನಂತರ ಭೂಮಿಯ ಮೇಲಿರುವಂತಹ ಆ ಒಂದು ಭೂಮಿಯ ಖಂಡಗಳು ಅವು ಬೇರೆ ಬೇರೆಯಾಗಿ ವಿಂಗಡವಾದವು ಎಂಬುದಾಗಿ ಹೇಳುತ್ತಾರೆ. But it is better to understand that based on what is going to happen in chapter 11, that people were divided by the language. ಆದ್ರೆ 10ನೇ ಅಧ್ಯಾಯದ ಆಧಾರದ ಮೇಲೆ ನಾವು ಇದನ್ನ ಸರಿಯಾಗಿ ಹೇಗೆ ಅರ್ಥ ಮಾಡಿಕೊಳ್ಳಬಹುದೆಂದರೆ, ಜಲಪ್ರಳಯದ ನಂತರ ತಮ್ಮ ಭಾಷಾನುಸಾರವಾಗಿ ಜನರು ವಿಂಗಡಿಸಲ್ಪಟ್ಟರು ಎಂಬುದಾಗಿ ಅರ್ಥ ಮಾಡಿಕೊಳ್ಳಬಹುದು. That we will see in chapter 11. ಅದನ್ನು ನಾವು 11ನೆಯ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. So before we pass on from chapter 10 is very important to understand the human family. There's no other record anywhere else in the world except the word of God that shows where did all these races and man, different tribes and different groups come. 11ನೇ ಅಧ್ಯಾಯಕ್ಕೆ ನಾವು ಮುಂದುವರಿಯುವುದಕ್ಕಿಂತ ಮುಂಚೆ 10ನೇ ಅಧ್ಯಾಯದ ಮಹತ್ವವನ್ನು ನಾವು ಅರಿತುಕೊಳ್ಳಬೇಕಾದೇನೆಂದರೆ, ಈ ಲೋಕದಲ್ಲಿ ಬೇರೆ ಎಲ್ಲಿಯೂ ಸಹ ಭೂಮಿಯ ಮೇಲೆ ಉಂಟಾದಂತಹ ಜನಾಂಗಗಳ ಮೂಲ ಎಲ್ಲಿಂದ ಅವರು ಉತ್ಪತ್ತಿಯಾದರು ಎಂಬುದಾಗಿ ಎಲ್ಲಿಯೂ ಕೊಡಲ್ಪಟ್ಟಿಲ್ಲ. ಆದ್ರೆ ಇದು ಸತ್ಯವೇದದಲ್ಲಿ 10ನೇ ಅಧ್ಯಾಯದಲ್ಲಿ ಮಾತ್ರ ಆದಿಕಾಂಡದಲ್ಲಿ ಕೊಡಲ್ಪಟ್ಟಿರುವುದನ್ನು ನೋಡುತ್ತೇವೆ. Bible is true. It is actually its histories are absolutely true. ಯಾಕಂದರೆ ಸತ್ಯವೇದವು ಅದು ಸತ್ಯದಿಂದ ಕೂಡಿದಂತಹ ದಾಗಿದೆ. ಯಾಕಂದ್ರೆ ಇತಿಹಾಸದಲ್ಲಿ ನಡೆದಂತಹ ಸತ್ಯ ಘಟನೆಗಳನ್ನೇ ಇಲ್ಲಿ ನಮೂದಿಸಲಾಗಿದೆ. In the religion in our country, they believe that different group of people came from the head of their god, the chest of their god, the leg and the feet, different races. These are all mythology. You want to know where all these people groups came from, go to the word of God, Genesis chapter 10. ನಮ್ಮ ದೇಶದ ಧಾರ್ಮಿಕ ನಂಬಿಕೆಯ ಪ್ರಕಾರ ಜನಾಂಗಗಳು ಉತ್ಪತ್ತಿಯಾದದ್ದು ಹೇಗೆಂದರೆ, ಅವರ ದೇವರ ತಲೆಯಿಂದ ಕೆಲವರು, ಭುಜದಿಂದ ಎದೆಯ ಭಾಗದಿಂದ ಕೆಲವರು, ಹೊಟ್ಟೆ ಮತ್ತು ಸೊಂಟದ ಭಾಗದಿಂದ ಕೆಲವರು, ಕಾಲಿನಿಂದ ಮತ್ತು ಪಾದದಿಂದ ಕೆಲವರು ಉಂಟಾದರು ಎಂಬುದಾಗಿ ಅವರು ನಂಬುತ್ತಾರೆ. ಅದೆಲ್ಲ ಕೇವಲ ಪುರಾಣ ಮತ್ತು ಕಟ್ಟುಕಥೆಯಾಗಿದೆ. ಆದರೆ ನಾವು ನಿಜವಾಗಿಯೂ ಮಾನವ ಜನಾಂಗದ ಉತ್ಪತ್ತಿ ಹೇಗಾಯಿತು ಎಂಬುದನ್ನು ತಿಳಿದುಕೊಳ್ಳಬೇಕಾದ್ರೆ ಆದಿಕಾಂಡ 10ನೇ ಅಧ್ಯಾಯಕ್ಕೆ ಬರಬೇಕು. In chapter 10 we see how these nations came into being. 10ನೇ ಅಧ್ಯಾಯದಲ್ಲಿ ನಾವು ಈ ಎಲ್ಲಾ ಜನಾಂಗಗಳು ಭೂಮಿ ಮೇಲೆ ಹೇಗೆ ಅಸ್ತಿತ್ವಕ್ಕೆ ಬಂದವು ಎಂಬುದನ್ನು ನಾವು ಓದುತ್ತೇವೆ. Read another verse from Acts 14, 16 and 17. ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯ 16 ಮತ್ತು 17ನೇ ವಚನವನ್ನ ನಾವು ಇನ್ನೊಂದು ವಚನವನ್ನ ಅಲ್ಲಿ ನೋಡಿಕೊಳ್ಳೋಣ. Acts 14, 16 and 17. ಗತಿಸಿ ಹೋದ ಕಾಲದಲ್ಲಿ ಆತನು ಎಲ್ಲಾ ಜನಾಂಗಗಳನ್ನು ತಮ್ಮ ತಮ್ಮ ಮನಸ್ಸಿಗೆ ತೋಚಿದ ಮಾರ್ಗಗಳಲ್ಲಿ ನಡೆಯುವುದಕ್ಕೆ ಬಿಟ್ಟನು. ಆದರೂ ಆತನು ತನ್ನ ವಿಷಯದಲ್ಲಿ ಸಾಕ್ಷಿ ಕೊಡದೆ ಇರಲಿಲ್ಲ. ನಿಮಗೆ ಆಕಾಶದಿಂದ ಮಳೆಯನ್ನು ಸುಗ್ಗಿ ಕಾಲಗಳನ್ನು ದಯಪಾಲಿಸಿ ಆಹಾರ ಕೊಟ್ಟು ನಿಮ್ಮ ಮನಸ್ಸುಗಳನ್ನು ಆನಂದದಿಂದ ತುಂಬಿಸಿ ಉಪಕಾರ ಮಾಡುತ್ತಾ ಬಂದವನು ಆತನೇ ಎಂದು ಹೇಳಿದರು. Yeah, these nations went away from God, lived according to their own way, yet God was so good to them. God gave a witness for them. ಈ ಎಲ್ಲಾ ಜನಾಂಗಗಳು ದೇವರನ್ನ ಬಿಟ್ಟು ಅಗಲಿ ಹೋದವು. ಆದರೂ ದೇವರು ಆ ಜನಾಂಗಗಳನ್ನ ಆಶೀರ್ವದಿಸಿದನು, ಅವರಿಗೆ ಕ್ಷಮಾಪಣೆಯನ್ನು ಕೊಟ್ಟು ಈ ಲೋಕದಲ್ಲಿ ಇರಿಸಿದನು ಎಂಬುದನ್ನ ಕುರಿತಾಗಿ ನಾವು ನೋಡುತ್ತೇವೆ. When we enter into chapter 11, we see the confusion at Babel, how God confused and dispersed them based on language. 11ನೇ ಅಧ್ಯಾಯಕ್ಕೆ ನಾವು ಮುಂದುವರಿಯುವಾಗ ಅಲ್ಲಿ ದೇವರು ಹೇಗೆ ಜನಾಂಗಗಳ ಭಾಷೆಗಳನ್ನ ತಾರುಮಾರು ಮಾಡಿದನು ಮತ್ತು ಅವರು ತಮ್ಮ
ಭಾಷಾನುಸಾರವಾಗಿ ಹೇಗೆ ಅವರು ವಿಂಗಡವಾದರು ಎಂಬುದನ್ನ ಓದುತ್ತೇವೆ. But when we come to the New Testament in Acts 2, we see on the day of Pentecost, people from different language coming together, one in Christ, when the gospel was shared by Apostle Peter. ನಾವು ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಪಂಚಾಶತಮ ದಿನದಂದು ಪೇತ್ರನಿಂದ ಸುವಾರ್ತೆಯು ಸಾರಲ್ಪಡುವಾಗ ಭೂಲೋಕದ ಎಲ್ಲಾ ಭಾಷೆಗಳ ಜನಾಂಗಗಳು ಅಲ್ಲಿ ಕೂಡಿ ಬಂದಿದ್ದವರು ಅವರು ಸುವಾರ್ತೆಯನ್ನ ಕೇಳಿ ಹೇಗೆ ಒಟ್ಟಾಗಿ ಸೇರಿ ಬಂದರು ಎಂಬುದನ್ನ ನಾವು ಓದುತ್ತೇವೆ. Later, when we look at Acts 8, 9, and 10, we see the representation of the three sons of Noah there. ಅಪೊಸ್ತಲರ ಕೃತ್ಯ 8, 9, 10ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಹೇಗೆ ಜನಾಂಗಗಳು ನೋಹನ 3 ಮಕ್ಕಳಿಂದ ಅವರು ಗುರುತಿಸಲ್ಪಟ್ಟಿದ್ದಾರೆ, ಪ್ರತಿನಿಧಿಸಿದ್ದಾರೆ ಎಂಬುದನ್ನು ನಾವು ಓದುತ್ತೇವೆ. In chapter 8, when Ethiopian eunuch came to the Lord, he was son of Ham. 8ನೇ ಅಧ್ಯಾಯದಲ್ಲಿ ಬರುವಾಗ ಇಥಿಯೋಪಿಯ ದೇಶದವನು ಆತನು ಹಾಮನ ಮಗನಾಗಿದ್ದನು ಎಂಬುದಾಗಿ, ಹಾಮನ ಸಂತಾನದವನೆಂಬುದಾಗಿ ಹೇಳಬಹುದು. ಆತನು ಕರ್ತನನ್ನ ಅಂಗೀಕರಿಸಿಕೊಂಡು ರಕ್ಷಣೆಯ ಮಾರ್ಗಕ್ಕೆ ಬಂದನು. In chapter 9, Saul of Tarsus, a Shemite who is a Jew, he came to the Lord. ನಾವು 9ನೇ ಅಧ್ಯಾಯಕ್ಕೆ ಬರುವಾಗ ತಾರ್ಸದ ಸೌಲನು ಆತನು ಶೇಮನ ಸಂತಾನದವನಾಗಿದ್ದನು, ಅಂದರೆ ಆತನು ಯಹೂದ್ಯನಾಗಿದ್ದನು. ಆತನು ಕರ್ತನ ಬಳಿಗೆ ಬಂದನು. In chapter 10, we see a Roman centurion, a son of Japheth, believing. ನಾವು 10ನೇ ಅಧ್ಯಾಯಕ್ಕೆ ಬರುವಾಗ ಆ ರೋಮ್ ಸಹಸ್ರಾಧಿಪತಿಯ ಕುರಿತಾಗಿ ನಾವು ನೋಡುತ್ತೇವೆ. ಆತನು ಎಫೆತನ ಸಂತಾನದವನು, ಆತನು ರಕ್ಷಣೆಯ ಮಾರ್ಗಕ್ಕೆ ಬರುವುದರ ಕುರಿತಾಗಿ 10ನೇ ಅಧ್ಯಾಯದಲ್ಲಿ ಓದುತ್ತೇವೆ. ಅಪೊಸ್ತಲರ ಕೃತ್ಯ. So it's very interesting to study about these three groups, how they all came from Noah's 3 sons. ನಾವು ಅವರ ಕುರಿತಾಗಿ ಓದುವಂತದ್ದು ಅತ್ಯಂತ ಸ್ವಾರಸ್ಯಕರವಾಗಿದೆ, ಏಕೆಂದರೆ ನೋಹನ 3 ಜನರು ಕೂಡ 3 ಜನಾಂಗಗಳ ಜನರು ರಕ್ಷಣಾ ಮಾರ್ಗಕ್ಕೆ ಬಂದಿರುವುದನ್ನು ಓದುತ್ತೇವೆ. So in chapter 10, verse 21, we see Shem was the older brother of Japheth. ನಾವು 10ನೇ ಅಧ್ಯಾಯದ 21ನೇ ವಚನಕ್ಕೆ ಬರುವಾಗ ಅಲ್ಲಿ ಶೇಮನು ಎಫೆತನ ಅಣ್ಣನಾಗಿದ್ದನು ಎಂಬುದಾಗಿ ನಮಗೆ ಗೊತ್ತಾಗುತ್ತದೆ. It is difficult to identify all the places, but we can see different nations that are still there by that name came from the 3 sons. ನಾವು ಈ ಎಲ್ಲಾ ಜನಾಂಗಗಳನ್ನ ಗುರುತಿಸುವುದು ಕಷ್ಟವಾಗಿದೆ, ಆದರೆ ಇನ್ನು ಭೂಮಿಯ ಮೇಲೆ ನೋಡುವಾಗ ಆ ನೋಹನ ಸಂತಾನದಿಂದ ಬಂದಂತಹ ಆ ಜನಾಂಗಗಳ ಹೆಸರು, ಕೆಲವು ಹೆಸರುಗಳು ಇನ್ನೂ ಹಾಗೆ ಉಳಿದುಕೊಂಡಿರುವುದನ್ನು ನಾವು ನೋಡುತ್ತೇವೆ. Verse 4, Tarshish, from that came Spain. 4ನೇ ವಚನದಲ್ಲಿ ತಾರ್ಷೀಷ್ ಎಂಬುದಾಗಿ ನಾವು ನೋಡುತ್ತೇವೆ. ಅದರ ಮೂಲಕ ಸ್ಪೇನ್ ದೇಶ ಉತ್ಪತ್ತಿಯಾಯಿತು. Kittim, that is Cyprus. ಕಿತ್ತಿಮ್ ಎಂಬ ಹೆಸರು ಅದು ಕುಪ್ರ ದ್ವೀಪ ಅಥವಾ ಸಿಪ್ರಸ್. Cush is Ethiopia. ಕುಶ್ ಎಂಬುದಾಗಿ ಹೇಳುವಾಗ ಅದು ಇಥಿಯೋಪಿಯಾ ದೇಶ. Misraim is Egypt. ಮಿಚ್ರೈಮ್ ಎಂಬಂತದ್ದು ಅದು ಐಗುಪ್ತ ದೇಶ. Put is Libya. ಪುತ್ ಎಂಬುದಾಗಿ ಹೇಳುವಾಗ ಅದು ಲಿಬಿಯಾ ದೇಶ. Canaan, that is the Palestine area. ಕಾನಾನ್ ಎಂಬುದಾಗಿ ಹೇಳುವಾಗ ಅದು ಈಗ ಇರುವ ಪ್ಯಾಲೆಸ್ತೀನ್ ದೇಶದ ಸೀಮೆ. Ashur in verse 11, that is Assyria. 11ನೇ ವಚನದಲ್ಲಿ ನಾವು ನೋಡುವ ಅಶ್ಶೂರ್ಯ ಎಂಬುದಾಗಿ ಹೇಳುವಂತದ್ದು ಅದು ಈಗಿನ ಅಶ್ಶೂರ್ಯಕ್ಕೆ ಸಮಾನವಾಗಿದೆ. ಸಿರಿಯಾ Elam, verse 22, Elam, that is Persia, Iran and Iraq. 22ನೆಯ ವಚನದಲ್ಲಿ ಏಲಾಮ್ ಎಂಬುದಾಗಿ ನಾವು ನೋಡುವಾಗ ಅದು ಪರ್ಷಿಯಾ ದೇಶ ಅಥವಾ ಇರಾನ್, ಇರಾಕ್ ದೇಶಗಳಿಗೆ ಸೂಚನೆಯಾಗಿದೆ. Verse 22, Aram, that is Syria. We remember the Naaman, the Syrian who was a commander who was had leprosy. Aram, Syria, Mesopotamia. These are all still there and very accurate information in the Word of God. 22ನೆಯ ಅಧ್ಯಾಯಕ್ಕೆ ಬರುವಾಗ ಆರಾಮ್ ಎಂಬುದಾಗಿ ಹೇಳುವಾಗ ಅದು ಸಿರಿಯಾ ದೇಶಕ್ಕೆ ಸಂಬಂಧಪಟ್ಟದ್ದು ಎಂಬುದಾಗಿ ಗೊತ್ತಾಗುತ್ತದೆ. ನಾವು ಆ ನಾಮಾನನ ಕುರಿತಾಗಿ ನಾವು ನೋಡುವಾಗ ಆತನು ಅಶ್ಶೂರ್ಯನಾಗಿದ್ದನು. ಕುಷ್ಠರೋಗದಿಂದ ಗುಣ ಹೊಂದಿದಂತಹ
ಆ ನಾಮಾನನು, ಇವೆಲ್ಲವನ್ನ ನಾವು ನೋಡುವಾಗ ಇದು ಆ ಜನಾಂಗಗಳು ಉತ್ಪತ್ತಿಯಾದ ಸ್ಥಳಗಳು. Even secular history borrow from Genesis 10 to confirm many of these nations. ಈ ಲೋಕದಲ್ಲಿರುವಂತಹ ಇತಿಹಾಸಜ್ಞರು ಕೂಡ, ಲೋಕದ ಇತಿಹಾಸಜ್ಞರು ಅವರು ಆದಿಕಾಂಡ 10ನೇ ಅಧ್ಯಾಯದಿಂದ ಎರವಲು ಪಡೆದವರಾಗಿ ಮಾಹಿತಿಗಳನ್ನ, ತಮ್ಮ ಇತಿಹಾಸವನ್ನ ಅವರು ಸ್ಪಷ್ಟಪಡಿಸಿಕೊಂಡಿದ್ದಾರೆ. God has brought everyone from one man and allowed them to live in different parts of the world, but God loves the world and brings everybody together finally in Christ. ನಾವು ನೋಡುವಾಗ ದೇವರು ಒಬ್ಬ ಮನುಷ್ಯನಿಂದ ಭೂಮಿಯ ಮೇಲೆ ಎಲ್ಲಾ ಜನಾಂಗಗಳು ಉಂಟಾಗುವ ಹಾಗೆ ಮಾಡಿದನು, ಅವರೆಲ್ಲರೂ ಚದುರುವ ಹಾಗೆ ಮಾಡಿದನು. ಆದರೆ ಅವರೆಲ್ಲರನ್ನ ಯೇಸು ಕ್ರಿಸ್ತನೆಂಬಂತಹ ಒಬ್ಬ ವ್ಯಕ್ತಿಯಿಂದ ಮತ್ತೆ ಅವರು ಐಕ್ಯವಾಗುವ ಹಾಗೆ ಮಾಡಿದ್ದಾನೆ. Okay, with that we will leave chapter 10 and go to chapter 11 verse 1 to 4. ನಾವು ಇಲ್ಲಿಗೆ 10ನೇ ಅಧ್ಯಾಯವನ್ನ ಮುಗಿಸಿ 11ನೇ ಅಧ್ಯಾಯ 1ರಿಂದ 4ನೇ ವಚನಗಳವರೆಗೆ ಓದಿಕೊಳ್ಳೋಣ. ಲೋಕದವರೆಲ್ಲರಿಗೂ ಒಂದೇ ಭಾಷೆ ಇತ್ತು, ಭಾಷಾ ಭೇದವೇನು ಇರಲಿಲ್ಲ. ಅವರು ಪೂರ್ವ ದಿಕ್ಕಿಗೆ ಮುಂದೆ ಮುಂದೆ ಪ್ರಯಾಣ ಮಾಡುತ್ತಿರುವಾಗ ಶಿನಾರ್ ದೇಶದಲ್ಲಿ ಬಯಲು ಸೀಮೆ ಸಿಕ್ಕಲು ಅಲ್ಲೇ ವಾಸ ಮಾಡಿಕೊಂಡು ತಮ್ಮೊಳಗೆ ಬನ್ನಿ, ಒಳ್ಳೊಳ್ಳೆ ಸುಟ್ಟ ಇಟ್ಟಿಗೆಗಳನ್ನು ಮಾಡೋಣ, ಒಂದು ಪಟ್ಟಣವನ್ನು ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ. ಹೀಗೆ ಮಾಡಿದರೆ ಭೂಮಿಯ ಮೇಲೆಲ್ಲ ಚೆದರುವುದಕ್ಕೆ ಆಸ್ಪದವಾಗುವುದಿಲ್ಲ ಅಂದುಕೊಂಡರು. ಆ ಕಟ್ಟುವಾಗ ಕಲ್ಲಿಗೆ ಬದಲಾಗಿ ಇಟ್ಟಿಗೆಯನ್ನು, ಸುಣ್ಣಕ್ಕೆ ಬದಲಾಗಿ ಕಲ್ಲರಗನ್ನು ಉಪಯೋಗಿಸಿದರು. Here we read that earth was of one language. Which language that was, we don't know. ಇಲ್ಲಿ ಭೂಮಿಯ ಮೇಲೆಲ್ಲ ಒಂದೇ ಭಾಷೆ ಇತ್ತು ಎಂಬುದಾಗಿ ನಾವು ಓದುತ್ತೇವೆ. ಅದು ಯಾವ ಭಾಷೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. One day in heaven we will all be speaking the same language. ಆದರೆ ಒಂದು ದಿನ ಪರಲೋಕದಲ್ಲಿ ನಾವೆಲ್ಲರೂ ಒಂದೇ ಭಾಷೆಯನ್ನು ಮಾತಾಡುತ್ತಿರುತ್ತೇವೆ. Again we see the chapter chronologically, chapter 11 should be before chapter 10. ಮತ್ತೆ ನಾವು ನೋಡುವ ಪ್ರಕಾರ ಕಾಲಾನುಕ್ರಮವಾಗಿ 10ನೇ ಅಧ್ಯಾಯಕ್ಕೆ ಮುಂಚೆಯೇ ಈ 11ನೇ ಅಧ್ಯಾಯವು ಬರಬೇಕಿತ್ತು. Mankind was divided according to language. We saw that in chapter 10. ಆ 10ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಂಡೇವೇನೆಂದರೆ ಭೂಮಿಯ ಮೇಲೆ ಮಾನವ ಜನಾಂಗಗಳು ಅವರ ಭಾಷಾನುಸಾರವಾಗಿ ವಿಂಗಡವಾದರು ಎಂಬುದಾಗಿ ನೋಡಿದೆವು. But when we come to chapter 11, we learn the cause of that division. ಆದರೆ 11ನೇ ಅಧ್ಯಾಯಕ್ಕೆ ಬರುವಾಗ ಆ ರೀತಿ ಭಾಷಾ ಭೇದ ಉಂಟಾದದಕ್ಕೆ ಕಾರಣವೇನು ಎಂಬುದನ್ನು ಇಲ್ಲಿ ನೋಡುತ್ತೇವೆ. In chapter 9 verse 1, God clearly told man to disperse over the earth and multiply. 9ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರು ಮನುಷ್ಯನನ್ನ ಆಶೀರ್ವದಿಸಿ, ನೀವು ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ, ಹೆಚ್ಚಿರಿ ಎಂಬುದಾಗಿ, ಬಹು ಸಂತಾನ ಉಳ್ಳವರಾಗಿರಿ ಎಂಬುದಾಗಿ ಆಶೀರ್ವದಿಸಿದನು. But man want to build a city and a tower in Shinar. ಆದರೆ ಮಾನವನು ಶಿನಾರ್ ದೇಶದಲ್ಲಿ ಒಂದು ದೊಡ್ಡ ಗೋಪುರವನ್ನ ಕಟ್ಟಬೇಕು ಎಂಬುದಾಗಿ ನಿರ್ಧರಿಸಿದನು. This is near the Tigris Euphrates river valley, the cradle of civilization. ನಾವು ನೋಡುವಾಗ ಇದು ಎಲ್ಲಿ ಭೌಗೋಳಿಕವಾಗಿ ಈ ಸ್ಥಳ ಯಾವುದು ಅಂದರೆ ಟೈಗ್ರಿಸ್ ಮತ್ತು ಯೂಫ್ರೆಟಿಸ್ ನದಿಗಳ ಮಧ್ಯದಲ್ಲಿರುವ ಕಣಿವೆ, ಅದು ನಾಗರಿಕತೆಗಳ ಉಗಮ ಸ್ಥಾನ ಎಂಬುದಾಗಿ ಹೇಳುತ್ತೇವೆ. ಅಲ್ಲೇ Babylon. Here they said to one another, come, let us build, let us make bricks and burn them thoroughly, and let us build for ourselves a city, a tower whose top will reach into heaven. ಇಲ್ಲಿ ಅವರು ತಮ್ಮೊಳಗೆ ಮಾತಾಡಿಕೊಂಡು, ಬನ್ನಿ ಒಳ್ಳೊಳ್ಳೆ ಸುಟ್ಟ ಇಟ್ಟಿಗೆಗಳನ್ನು ಮಾಡೋಣ, ಒಂದು ಪಟ್ಟಣವನ್ನು ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ ಅಂದುಕೊಂಡರು. It was actually an act of pride to make a name for themselves. ಇದು ನಿಜವಾಗಿಯೂ ಹೇಳುವುದಾದರೆ ತಮಗಾಗಿ ಹೆಸರನ್ನ ಮಾಡಿಕೊಳ್ಳಬೇಕು ಎಂಬಂತಹ ಹೆಮ್ಮೆಯ ವಿಷಯಕ್ಕೆ ಸಂಬಂಧಪಟ್ಟದಾಗಿದೆ. In defiance from scattering, they don't want to scatter all over.
they were in defiance against the command of God. ದೇವರ ಆಜ್ಞೆಯಾದಂತಹ ಭೂಮಿಯ ಮೇಲೆಲ್ಲ ಚದುರಿಕೊಂಡು ತುಂಬಿಕೊಳ್ಳಿರಿ ಎಂಬಂತಹ ಆ ಆಜ್ಞೆಯನ್ನ ಉಲ್ಲಂಘಿಸಿ ಅದಕ್ಕೆ ತದ್ವಿರುದ್ಧವಾಗಿ ಒಂದೇ ಸ್ಥಳದಲ್ಲಿ ಇರಬೇಕು, ಚದರಬಾರದು ಎಂಬುದಾಗಿ ಅವರು ಆಲೋಚಿಸುತ್ತಿದ್ದಾರೆ. This tower that they wanted to build that reaches the heaven is an effort of man to reach heaven by his own works instead of receiving salvation as a free gift of grace. ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟೋಣ ಎಂಬುದಾಗಿ ಅವರು ಹೇಳುವುದು ಇದು ಯಾವುದಕ್ಕೆ ಸೂಚನೆಯಾಗಿದೆ ಎಂದರೆ, ದೇವರ ಉಚಿತವರವಾದಂತಹ ರಕ್ಷಣೆಯನ್ನ ತಿರಸ್ಕರಿಸಿ ತಮ್ಮ ಸ್ವಂತ ಕಾರ್ಯಗಳಿಂದಲೇ ದೇವರ ಬಳಿಗೆ ಹೋಗಬೇಕು ಅಥವಾ ರಕ್ಷಣೆಯನ್ನು ಹೊಂದಬೇಕು ಎಂಬುದಾಗಿ ಮಾನವನು ಪ್ರಯತ್ನಿಸುವುದಾಗಿದೆ. Now the Tower of Babel was a ziggurat, that is a rectangular pyramid structure different from the pyramids of Egypt. ನಾವು ನೋಡುವಾಗ ಈ ಬಾಬೆಲ್ ಗೋಪುರ ಅದು ಜೆಗುರಾಸ್ ಎಂಬುದಾಗಿ ಕರೆಯಲ್ಪಡುವಂತಹ ಐಗುಪ್ತ ದೇಶದಲ್ಲಿರುವಂತಹ ಪಿರಮಿಡ್ ಗಳಿಗಿಂತ ಸ್ವಲ್ಪ ವಿಭಿನ್ನವಾದಂತಹ ಚೌಕದಲ್ಲಿ ಅಲ್ಲ, ಬದಲಾಗಿ ರೆಕ್ಟ್ಯಾಂಗುಲರ್ ಶೇಪ್ ಅಲ್ಲಿ ಇರುವಂತಹ ಒಂದು ಗೋಪುರಗಳಾಗಿದ್ದವು. The ruins of many of these you can still see in Tigris, Euphrates Valley area, that is present Iraq and Iran. You can still see such structures. ಅದರ ಪಳೆಯುಳಿಕೆಗಳನ್ನ ನೀವು ಇಂದಿಗೂ ಯೂಫ್ರೆಟಿಸ್ ಟೈಗ್ರಿಸ್ ನದಿಗಳ ಕಣಿವೆಯ ಭಾಗದಲ್ಲಿ, ಅಂದರೆ ಈಗಿನ ಇರಾನ್ ಇರಾಕ್ ದೇಶಗಳಲ್ಲಿ ಹೋಗುವುದಾದರೆ ಅದರ ಪಳೆಯುಳಿಕೆಗಳನ್ನ ಇನ್ನೂ ಕಾಣಬಹುದು. If you go on to YouTube, you can see these structures. ನೀವು ಯೂಟ್ಯೂಬ್ ಅಲ್ಲಿ ಹೋಗುವಾಗ ಈ ಗೋಪುರಗಳ ಪಳೆಯುಳಿಕೆಗಳನ್ನ ಇನ್ನೂ ಕಾಣಬಹುದು. Now these ziggurat, these kind of structure had an altar on the top. Even some of the human sacrifices of children to the pagan gods were done on top of these structures. ಈ ಸಿಗುರಾಟ್ ಎಂಬುದಾಗಿ ಹೇಳುವಂತಹ ಈ ಗೋಪುರಗಳ ತುತ್ತ ತುದಿಯಲ್ಲಿ ಒಂದು ಯಜ್ಞವೇದಿಯು ಮಾಡಲ್ಪಟ್ಟಿತ್ತು. ಆ ಯಜ್ಞವೇದಿಯ ಮೇಲೆ ನರಬಲಿಯನ್ನ ಕೊಡಲಾಗುತ್ತಿತ್ತು, ಮಕ್ಕಳ ಬಲಿಯನ್ನು ಸಹ ಕೊಡಲಾಗುತ್ತಿತ್ತು. At the time of the construction of the Tower of Babel, it was a rebellion of mankind against Almighty God. ಬಾಬೆಲ್ ಗೋಪುರವನ್ನ ಕಟ್ಟಲಿಕ್ಕೆ ಮಾನವನು ಪ್ರಾರಂಭಿಸಿದ ಆ ಸಮಯವು ದೇವರಿಗೆ ವಿರುದ್ಧವಾಗಿ ಮಾನವನು ದಂಗೆ ಎದ್ದ, ತಿರುಗಿ ಬಿದ್ದ ಸಮಯವಾಗಿದೆ. And Nimrod that we saw in chapter 10 was its leader. 10ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಂಡ ಹಾಗೆ ನಿಮ್ರೋದನೇ ಈ ಬಾಬೆಲ್ ಗೋಪುರ ಕಟ್ಟಲಿಕ್ಕೆ ನಾಯಕನಾಗಿದ್ದನು. He was the builder of the city of Babel and the Tower of Babel. ಬಾಬೆಲ್ ಎಂಬಂತಹ ಪಟ್ಟಣವನ್ನು ಮತ್ತು ಬಾಬೆಲ್ ಹೆಸರಿನ ಗೋಪುರವನ್ನು ಕಟ್ಟಲಿಕ್ಕೆ ಕಾರಣನು ಈತನೇ. It was to be a place for him to rear a world empire that was in opposition to God. ಆತನು ಈ ಭೂಮಿಯಲ್ಲೇ ಒಂದು ದೊಡ್ಡದಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ದೇವರಿಗೆ ವಿರುದ್ಧವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕು ಎಂಬುದಾಗಿ ಬಯಸಿದನು. He was upset with the flood judgment God has brought. ಯಾಕಂದರೆ ದೇವರು ಆ ಜಲಪ್ರಳಯದ ಮೂಲಕ ತಂದಂತಹ ನ್ಯಾಯ ತೀರ್ಪಿಂದ ಆತನು ಬೇಸತ್ತು ಹೋಗಿದ್ದನು. To realize his ambition, two features were essential. First, a center of unity, a gathering place. ಆತನ ಆಶೆಯನ್ನ ನೆರವೇರಿಸಬೇಕಾದರೆ ಆತನಿಗೆ 2 ಸಂಗತಿಗಳ ಅವಶ್ಯವಿತ್ತು. ಅದೇನೆಂದರೆ ಮಾನವರನ್ನೆಲ್ಲ ಒಂದೇ ಸ್ಥಳದಲ್ಲಿ ಒಟ್ಟುಗೂಡಿಸುವಂತ ಒಂದು ಐಕ್ಯತಾ ಗೋಪುರ, kind of a headquarters. ಅದು ಒಂದು ಮುಖ್ಯ ಕೇಂದ್ರದ ರೀತಿಯಲ್ಲಿ ಇರಬೇಕು. A capital place to assemble and then build the city of Babel. A dream of a world empire. ರಾಜಧಾನಿಯ ರೀತಿಯಲ್ಲಿ ಒಂದು ಸ್ಥಳವಿರಬೇಕು. ಆ ಭೂಮಿಯ ಮೇಲಿರುವಂತಹ ಎಲ್ಲಾ ಜನಾಂಗಗಳನ್ನ ಅಲ್ಲಿ ಒಟ್ಟು ಕೂಡಿಸಬೇಕು ಮತ್ತು ಭೂಲೋಕವನ್ನೇ ಆಳುವ ಒಂದು ಸಾಮ್ರಾಜ್ಯವನ್ನ ಆತನು ಸ್ಥಾಪಿಸಬೇಕು. ಇದೇ ಆತನ ಉದ್ದೇಶ. Today we can see the same thing in that world organization called United Nations, UN. ನಾವು ಇದೇ ಸಂಗತಿಯನ್ನ ನಾವು ಇಂದು ಯುನೈಟೆಡ್ ನೇಷನ್ಸ್ ಅಥವಾ ಯುನೈಟೆಡ್ ನೇಷನ್ಸ್ ಎಂಬುದಾಗಿ ಯುನೈಟೆಡ್ ನೇಷನ್ಸ್ ಕನ್ನಡದಲ್ಲಿ ಐಕ್ಯ ರಾಷ್ಟ್ರ ಸಂಘಟನೆ. ಇಲ್ಲ ಅಂಕಲ್, UN.
ಯುನೈಟೆಡ್ ನೇಷನ್. ಐಕ್ಯ ರಾಷ್ಟ್ರ ಅಲ್ಲ? ಇಲ್ಲ ಅಂಕಲ್, ಬೇರೆ ಹೆಸರಿದೆ ಅಂಕಲ್ ಅದಕ್ಕೆ. Okay, anyhow, they are trying to bring everybody together. ಸಂಯುಕ್ತ ರಾಷ್ಟ್ರ. ಸಂಯುಕ್ತ ರಾಷ್ಟ್ರ, yeah. ಮಲಯಾಳದಲ್ಲಿ ಐಕ್ಯ ರಾಷ್ಟ್ರ. Okay, ಸಂಯುಕ್ತ ರಾಷ್ಟ್ರ. What is the purpose of UN? To bring all people together. One, even in our country, many of our leaders are telling one nation, one language, one currency. In Europe, that euro currency. Man want to come together, but that unity is not according to God's will. It is a unity against God. ನಾವು ವಿಶ್ವಸಂಸ್ಥೆ ಎಂಬುದಾಗಿ ಕನ್ನಡ ಭಾಷೆಯಲ್ಲಿ ಕರೆಯುತ್ತೇವೆ, ಅಥವಾ ಸಂಯುಕ್ತ ರಾಷ್ಟ್ರಗಳ ಸಂಸ್ಥೆ. ವಿಶ್ವಸಂಸ್ಥೆ ಅದು ಅದರ ಉದ್ದೇಶವೇನು? ಮೂಲ ಉದ್ದೇಶ ಎಲ್ಲಾ ದೇಶಗಳ ಜನರನ್ನ ಒಟ್ಟುಗೂಡಿಸಬೇಕು. ಒಂದೇ ಸಂಸ್ಥೆ ಅದು ಎಲ್ಲರ ಪರವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಎಂಬುದೇ ಇದರ ಉದ್ದೇಶ. They want a rallying point, a place, a tower where they can rally together. ಅವರು ಒಂದು ತಮ್ಮೆಲ್ಲರ ಇಚ್ಛೆಗಳನ್ನ ಈಡೇರಿಸಲಿಕ್ಕೆ ಒಂದು ಪ್ರಾರಂಭದ ಒಂದು ಸ್ಥಳ ಬೇಕಾಗಿತ್ತು. ಅದಕ್ಕೆ ಆ ಪ್ರಾರಂಭಕ್ಕಾಗಿ ಒಂದು ಗೋಪುರವನ್ನು ಕಟ್ಟಲಿಕ್ಕೆ ಪ್ರಾರಂಭಿಸಿದರು. If you go to Russia, in Moscow, you see Lenin's tomb. Lenin, the founder of communism. That's a rallying place, a point for communists. ನೀವು ರಷ್ಯಾ ದೇಶದ ಮಾಸ್ಕೋ ನಗರಕ್ಕೆ ಹೋಗುವುದಾದರೆ ಅಲ್ಲಿ ಲೆನಿನ್, ಆತನ ಅಂದ್ರೆ ಎಲ್ಲ ಕಮ್ಯುನಿಸ್ಟ್ ರಾಷ್ಟ್ರಗಳ ಕಮ್ಯುನಿಸ್ಟ್ ಸಮಾಜವಾದಿ ಪಕ್ಷವನ್ನ ಸ್ಥಾಪಿಸಿದಂತಹ ಆ ಪ್ರಮುಖ ಮುಖಂಡನ ಸಮಾಧಿಯನ್ನ ನಾವು ನೋಡುತ್ತೇವೆ. ಎಲ್ಲಾ ದೇಶಗಳ ಆ ಕಮ್ಯುನಿಸ್ಟ್ ಕ್ರಾಂತಿಗಳನ್ನ ಪ್ರಾರಂಭಿಸಲಿಕ್ಕೆ ಆ ಸ್ಥಳಕ್ಕೆ ಹೋಗುತ್ತಾರೆ. Many countries have such monuments. Gandhi Samadhi, Washington Monument. These are all a rallying point to bring people together. ನಾವು ನೋಡುವಾಗ ಗಾಂಧೀಜಿಯವರ ಶಕ್ತಿಧಾಮ ಮತ್ತು ಇನ್ನು ಅನೇಕ Washington Monument in DC. ವಾಷಿಂಗ್ಟನ್ DC ಯಲ್ಲಿರುವಂತಹ ಆ ಒಂದು ಸ್ಥಳ, ಇವೆಲ್ಲವೂ ಒಂದು ಚಳುವಳಿಗಳನ್ನ ಹುಟ್ಟು ಹಾಕಲಿಕ್ಕೆ ಪ್ರಾರಂಭ ಸ್ಥಳಗಳಾಗಿವೆ. And the Tower of Babel was actually a religious symbol. ಆದರೆ ಬಾಬೆಲ್ ಗೋಪುರವನ್ನ ನೋಡುವಾಗ ಅದು ಒಂದು ಧಾರ್ಮಿಕ ಚಿಹ್ನೆಯಾಗಿತ್ತು. People worship the creature rather than the creator. On top of that, they had sun, moon, and star worship. ಜನರು ಸೃಷ್ಟಿಕರ್ತನ ಬದಲಾಗಿ ಸೃಷ್ಟಿಯ ವಸ್ತುಗಳನ್ನೇ ಪೂಜಿಸುವುದನ್ನು ನಾವು ನೋಡುತ್ತೇವೆ. ಆ ಬಾಬೆಲ್ ಗೋಪುರದ ಮೇಲೆ ಸೂರ್ಯ, ಚಂದ್ರ, ನಕ್ಷತ್ರಗಳನ್ನ ಪೂಜಿಸುವುದನ್ನು ಸಹ ನಾವು ನೋಡುತ್ತೇವೆ. Now, when we read verse 5 and 6, I'll quickly close it. Read verse 5 and 6. 5 ಮತ್ತು 6ನೇ ವಚನವನ್ನು ನಾವು ಓದಿಕೊಳ್ಳೋಣ. ನಾನು ಬೇಗನೆ ಮುಗಿಸುತ್ತೇನೆ. ನರಪುತ್ರರು ಕಟ್ಟುತ್ತಿದ್ದ ಪಟ್ಟಣವನ್ನು, ಗೋಪುರವನ್ನು ನೋಡುವುದಕ್ಕೆ ಯೆಹೋವನು ಇಳಿದು ಬಂದನು. ನೋಡಿದ ಮೇಲೆ ಆತನು, ಇವರು ಒಂದೇ ಜನಾಂಗ, ಇವರೆಲ್ಲರಿಗೂ ಒಂದೇ ಭಾಷೆ, ಪ್ರಾರಂಭದಲ್ಲಿ ಇಷ್ಟು ದೊಡ್ಡ ಕೆಲಸ ಮಾಡುವವರಾಗಿರಲು ಮುಂದೆ ಏನು ಆಲೋಚಿಸಿದರೂ ಇವರಿಗೆ ಅಸಾಧ್ಯವಲ್ಲ. God said, scatter all over the world and multiply. ದೇವರು ಭೂಮಿಯಲ್ಲೆಲ್ಲ ಹರಡಿಕೊಂಡು ತುಂಬಿಕೊಳ್ಳಿರಿ ಎಂಬುದಾಗಿ ಹೇಳಿದನು. Man is saying, Nimrod and his followers are telling, no, we are going to not scatter, we are going to get together. ಆದರೆ ನಿಮ್ರೋದನು ಮತ್ತು ಆತನ ಹಿಂಬಾಲಕರು ಹೇಳುತ್ತಿದ್ದಾರೆ, ಇಲ್ಲ, ನಾವು ಭೂಮಿಯಲ್ಲೆಲ್ಲ ಚದುರುವುದಿಲ್ಲ, ಆದರೆ ಒಂದೇ ಸ್ಥಳದಲ್ಲಿ ಇರುತ್ತೇವೆ ಎಂಬುದಾಗಿ ತೀರ್ಮಾನಿಸಿದ್ದಾರೆ. So in verse 5 and 6, we see God's response to the Tower of Babel. 5 ಮತ್ತು 6ನೇ ವಚನದಲ್ಲಿ ಆ ಬಾಬೆಲ್ ಗೋಪುರಕ್ಕೆ ದೇವರ ಪ್ರತಿಕ್ರಿಯೆ ಏನು ಎಂಬುದನ್ನು ನೋಡುತ್ತೇವೆ. Here God is confusing their language. It's amazing. There was only one language before that. ಇಲ್ಲಿ ದೇವರು ಅವರ ಭಾಷೆಗಳನ್ನ ತಾರುಮಾರು ಮಾಡುವುದನ್ನು ನಾವು ನೋಡುತ್ತೇವೆ. ಅದಕ್ಕೆ ಮುಂಚೆ ಭೂಮಿಯ ಮೇಲೆಲ್ಲ ಒಂದೇ ಭಾಷೆ ಇತ್ತು ಎಂಬುದು ಒಂದು ವಿಶಿಷ್ಟ ಸಂಗತಿ. They didn't have language barrier. ಯಾಕೆಂದರೆ ಅವರಿಗೆ ಭಾಷೆಯ ಯಾವುದೇ ಅಡ್ಡಿ ಇರಲಿಲ್ಲ. They could get together and pool together all their knowledge and resources. What they could accomplish if they're all in one language and in one place. ಅವರೆಲ್ಲರೂ ಒಂದೇ ಸ್ಥಳದಲ್ಲಿ ಕೂಡಿಕೊಂಡು
ತಮ್ಮೆಲ್ಲರ ಜ್ಞಾನವನ್ನು ಕ್ರೋಢೀಕರಿಸಿ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕುವುದನ್ನು ನಾವು ನೋಡುತ್ತೇವೆ. ಒಂದು ವೇಳೆ ಒಂದೇ ಭಾಷೆಯಲ್ಲಿ ಇರುವುದಾದ್ರೆ ಇನ್ನೆಷ್ಟು ದೊಡ್ಡ ಕೆಲಸವನ್ನ ಮಾಡಬಹುದು ಎಂಬುದಾಗಿ ದೇವರು ಯೋಚಿಸುತ್ತಾನೆ. Imagine, man has gone to moon, man has gone to star, you know, with all the language barrier, if man can accomplish so much, when there was no language barrier, what they could God recognize that man is created in God's image. God has given him a capacity. Instead of knowing God and coming together to honor and worship God, is coming together to fight against God. ಇಂದು ಅನೇಕ ಭಾಷೆಗಳಿದ್ದುಕೊಂಡೇ ಮಾನವನು ಚಂದ್ರನ ಮೇಲೆ ಹೋಗುವುದನ್ನು ನಾವು ನೋಡುತ್ತೇವೆ, ನಕ್ಷತ್ರಗಳ ಬಳಿಗೆ ಹೋಗುವುದನ್ನು ನಾವು ನೋಡುತ್ತೇವೆ. ಹಾಗಾದರೆ ಒಂದೇ ಭಾಷೆ ಇರುವುದಾದರೆ ಎಂತಹ ದೊಡ್ಡ ಕಾರ್ಯಗಳನ್ನ ಮಾನವನು ಮಾಡಬಹುದಾಗಿತ್ತು ನೋಡ್ರಿ. ಯಾಕಂದ್ರೆ ದೇವರು ಆ ಸಾಮರ್ಥ್ಯವನ್ನು ಮನುಷ್ಯನಿಗೆ ಕೊಟ್ಟಿದ್ದಾನೆ. ದೇವರು ತನ್ನ ಸ್ವರೂಪದಲ್ಲೇ ಮಾನವನನ್ನ ಉಂಟು ಮಾಡಿದ್ದಾನೆ. ಆದರೆ ಅದನ್ನ ಸಕಾರಾತ್ಮಕವಾಗಿ ಉಪಯೋಗಿಸುವ ಬದಲು ದೇವರಿಗೆ ವಿರುದ್ಧವಾದ ಕಾರ್ಯಗಳಿಗೆ ಉಪಯೋಗಿಸಿದನು. Isn't that true of today's technology, internet, all the entertainment, everything? They are all coming together against God and his anointed. ಇಂದು ನಾವು ನೋಡುವಂತಹ ತಂತ್ರಜ್ಞಾನ, ಇಂಟರ್ನೆಟ್, ಇದೆಲ್ಲವನ್ನ ನೋಡುವಾಗ ಇದು ಇಂದು ಸತ್ಯವಲ್ಲವೇ? ಇವೆಲ್ಲವೂ ನಮ್ಮ ಮನರಂಜನೆ ಮತ್ತು ಅನೇಕ ಸಂಗತಿಗಳನ್ನು ನೋಡುವಾಗ ಅವು ದೇವರಿಗೆ ವಿರುದ್ಧವಾಗಿ ಹೇಳುತ್ತಿರುವುದನ್ನು ನಾವು ನೋಡುತ್ತೇವೆ. God's judgment did not alter man's sinful nature. ದೇವರ ನ್ಯಾಯ ತೀರ್ಪು ಮಾನವನ ಆ ಪಾಪದ ಸ್ವಭಾವವನ್ನ ಬದಲಾಯಿಸಲಿಕ್ಕೆ ಸಾಧ್ಯವಾಗಲಿಲ್ಲ. Let us examine my life and our life. ನಾನು ನನ್ನ ಜೀವಿತಗಳನ್ನ ಪರೀಕ್ಷಿಸಿಕೊಳ್ಳೋಣ. COVID came and COVID gone. Did it change our attitude? ಕೋವಿಡ್ ಎಂಬಂತಹ ಸಾಂಕ್ರಾಮಿಕ ಮಹಾಮಾರಿ ಬಂತು, ಹೋಯಿತು. ಅದು ನಮ್ಮ ನಡವಳಿಕೆಯನ್ನು ಬದಲಾಯಿಸಿದೆಯೇ? Are we more godly? Are our prayer meetings well attended today? ನಾವು ದೇವರಿಗೆ ಹೆಚ್ಚು ಹತ್ತಿರವಾಗಿದ್ದೇವಾ? ನಮ್ಮ ಪ್ರಾರ್ಥನಾ ಕೂಟಗಳಿಗೆ ಹೆಚ್ಚು ಜನರು ಕೂಡಿ ಬರುತ್ತಿದ್ದಾರಾ? No, it's not. ಇಲ್ಲ, ಹಾಗೆ ಆಗುತ್ತಿಲ್ಲ. So judgment of God in whatever way it is not going to change a man's sinful nature. Our problem is in our heart. ದೇವರು ಯಾವುದೇ ರೀತಿಯಲ್ಲಿ ಆತನು ನ್ಯಾಯ ತೀರ್ಪನ್ನ ತಂದರೂ ಸಹ ಮಾನವನ ನಡವಳಿಕೆ, ಅದು ಮನಸ್ಥಿತಿ ಬದಲಾಗುವುದಿಲ್ಲ. ಯಾಕಂದರೆ ಆ ಮಾನವನಿಗೆ ಸಮಸ್ಯೆ ಇರುವುದು ಆತನ ಹೃದಯದಲ್ಲಿಯೇ. God cannot ignore this rebellion. So God is going to put a barrier. He is confusing their language, scattering them to fulfill his purpose. ತನಗೆ ದಂಗೆ ಎದ್ದ ಈ ಜನರ ಕಾರ್ಯವನ್ನ ದೇವರು ಕಡೆಗಣಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಆತನು ಅವರ ಭಾಷೆಗಳನ್ನ ತಾರುಮಾರು ಮಾಡುವುದನ್ನ, ಅವರಲ್ಲಿ ಗಲಿಬಿಲಿ ಉಂಟು ಮಾಡುವುದನ್ನ ನಾವು ನೋಡುತ್ತೇವೆ. Man, if they unite together against God, they can accomplish a lot of things, but it is not the will of God. It is damaging to mankind. ಮನುಷ್ಯನು ಒಂದು ವೇಳೆ ದೇವರಿಗೆ ವಿರುದ್ಧವಾಗಿ ಒಟ್ಟುಗೂಡುವುದಾದರೆ ಅನೇಕ ಕಾರ್ಯಗಳನ್ನ ಮಾಡಬಹುದು. ಆದರೆ ದೇವರ ಉದ್ದೇಶ ಅದಲ್ಲ. ಅದಕ್ಕೆ ಬದಲಾಗಿ ಮಾನವನು ತನಗೇ ತಾನು ಕೇಡು ಮಾಡಿಕೊಳ್ಳುತ್ತಾನೆ. When the airplanes was invented, ಏರೋಪ್ಲೇನ್ ಅಥವಾ ವಿಮಾನವು ಅದು ಆವಿಷ್ಕಾರವಾದಾಗ, and as it advanced today, you can fly 5 miles above in the sky and have dinner there. You can even take a shower if you have a first class ticket. Unimaginable what man can accomplish. This is unbelievable what we can travel in the speed of sound, and we can go to other stars and all. But are they seeking God? No, they are against God. ವಿಮಾನವನ್ನ ನಾವು ನೋಡುವಾಗ ಭೂಮಿಯಿಂದ 5 ಮೈಲು ಎತ್ತರದಲ್ಲಿ ಆಕಾಶಗಳಿಂದ ಆಚೆ ಅದು ಹಾರುತ್ತದೆ. ಅದರಲ್ಲಿ ಕೂತು ನಾವು ಊಟ ಮಾಡಬಹುದು ಮತ್ತು ಫಸ್ಟ್ ಕ್ಲಾಸ್ ಅಲ್ಲಿ ನೀವು ಪ್ರಯಾಣಿಸುವುದಾದರೆ ಅಲ್ಲಿ ಸ್ನಾನ ಕೂಡ ಮಾಡಿಕೊಳ್ಳಬಹುದು. ಈ ರೀತಿ ಮಾನವನು ಅನೇಕ ಅಂತರಿಕ್ಷಕ್ಕೆ ಹೋಗುವುದನ್ನ ಮತ್ತು ಚಂದ್ರನ ಬಳಿಗೆ ಹೋಗುವುದನ್ನ ಕೂಡ ನಾವು ನೋಡುತ್ತೇವೆ. ಹೀಗೆ ಮಾನವನ ಜ್ಞಾನ ಅದು ಅತ್ಯಂತ ಅಮೋಘವಾಗಿದೆ. Artificial intelligence, I don't know how many of you know about what is coming, what our children are learning. Man
if possible, they will try to invent life itself, but they cannot. ಮತ್ತು ಈಗ ನಾವು ನೋಡುವ ಹಾಗೆ ಕೃತಕ ಬುದ್ಧಿಮತ್ತತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ಇದೆಲ್ಲವನ್ನ ನಾವು ನೋಡುವಾಗ ಮಾನವನು ಇನ್ನೇನನ್ನ ಅದನ್ನು ಕಂಡುಹಿಡಿಯುತ್ತಾನೋ ನಮಗೆ ಗೊತ್ತಿಲ್ಲ. ಜೀವವನ್ನೇ ಹೊಸದಾಗಿ ಜೀವವನ್ನೇ ಉತ್ಪತ್ತಿ ಮಾಡಬೇಕು ಎಂಬುದಾಗಿ ಮಾನವನು ಪ್ರಯತ್ನಿಸುತ್ತಿದ್ದಾನೆ, ಆದರೆ ಅದು ಸಾಧ್ಯವಿಲ್ಲ. All this he can do, but he cannot overcome death. ಇದೆಲ್ಲವನ್ನ ಆತನು ಕಂಡುಹಿಡಿದರೂ ಮರಣವನ್ನ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. So we will stop there and Lord willing continue next week. Please read it and understand how truthful God's word is. We are given everything in the word of God to live, everything needed for life and godliness. Ivakku bhaktikku bekagiruudella, history is there, judgment is there, salvation is there. All the center is our blessed Lord Jesus Christ. Let's love the word of God, study the word of God. ಇಲ್ಲಿಗೆ ನಾನು ಅಧ್ಯಯನವನ್ನ ಮುಗಿಸುತ್ತೇನೆ. ದೇವರ ಚಿತ್ತ ಇರುವುದಾದರೆ ಮುಂದಿನ ವಾರ ನಾವು ಇದನ್ನ ಮುಂದುವರಿಸೋಣ. ನಾವು ನೋಡುವಾಗ ದೇವರು ಮಾನವನಿಗೆ ಎಲ್ಲವನ್ನ ಕೊಟ್ಟಿದ್ದಾನೆ. ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲವನ್ನ ಆತನು ಕೊಟ್ಟಿದ್ದಾನೆ. ಆದರೂ ಮಾನವನು ದೇವರಿಗೆ ವಿರುದ್ಧವಾಗಿ ಹೋಗುವುದನ್ನು ನಾವು ನೋಡುತ್ತೇವೆ. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನಲ್ಲಿ ನಮಗೆ ಅವಶ್ಯಕವಾದಂತಹ ಎಲ್ಲ ಆಶೀರ್ವಾದಗಳು ಅಡಗಿದೆ. Thank you very much, Niranjan. Thank you. You're welcome. May God's name be glorified. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.